ಯಾಕೆ ಪಿಶಾಚಿ ಈ ಶುಭ ಸಂದೇಶಕ್ಕೆ ವಿರುದ್ಧ ಅಂದರೆ ಈ ಕಾರಣಕ್ಕೋಸ್ಕರನೇ. ಯಾಕೆಂದರೆ ಶುಭ ಸಂದೇಶ ಸಾರಲ್ಪಟ್ಟರೆ ಎಲ್ಲರೂ ಒಂದಾಗ್ತಾರೆ. ಎಷ್ಟೋ ಜನ ಈ ಯೇಸು ಕ್ರಿಸ್ತನಿಗೋಸ್ಕರ ಪ್ರಾಣ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಯೇಸು ಸ್ವಾಮಿಗೋಸ್ಕರ ಊರು ಬಿಟ್ಟು ಹೋಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ, ಕೆಲಸ ಬಿಟ್ಟು ಹೋಗಿದ್ದಾರೆ. ಸೊ ಆ ರೀತಿಗೋಸ್ಕರ, ಆ ಶುಭ ಸಂದೇಶಕ್ಕೋಸ್ಕರ ಎಷ್ಟೋ ಜನ ಹೋಗಿದ್ದಾರೆ. ಅವರೆಲ್ಲ ವಾಲಂಟಿಯರ್ ಆಗಿ ಹೋಗಿರೋದು, ಫೋರ್ಸ್ಫುಲಿ ಹೋಗಿರೋದಲ್ಲ, ಯಾವುದೋ ಒಂದು ಎಕ್ಸ್ಟರ್ನಲ್ ಫೋರ್ಸಿಂದ ಹೋಗಿಲ್ಲ. ಅವರ ಒಳಗಡೆ ಒಂದು ಪ್ರೇರಣೆ ಬಂದು ಆ ಒಂದು ಕೃಪೆಯಿಂದ ಹೋಗಿದ್ದಾರೆ. ಆದರೆ ಇವತ್ತೇನಾಗ್ತಾ ಇದೆ ಅಂದರೆ, ಈ ಕರಿಸ್ಮ್ಯಾಟಿಕ್ ಮೂಮೆಂಟಿಂದ ಮತ್ತು ಪೆಂಟೆಕೋಸ್ಟಲ್ ಮೂಮೆಂಟಿಂದ ಜನರಿಗೆ ಮೆಂಟಲಿ ಟಾರ್ಚರ್ ಆಗ್ತಾ ಇದೆ. ನಾವು ಬೇರೆಯವ್ರನ್ನ ಫಾಲೋ ಮಾಡಿಕೊಂಡು ಅವ್ರು ಹೋಗ್ತಾ ಇದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ, ಅವರು ಗಂಡನ ಬಿಟ್ಟು ಹೋಗ್ತಾ ಇದ್ದಾರೆ, ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾ ಇದ್ದಾರೆ, ಜಾಬ್ ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಬಿಟ್ಟು ಹೋಗಬೇಕು, ಇಲ್ಲಾಂದರೆ ದೇವ್ರ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ದೇವ್ರ ಸೇವೆ ಮಾಡೋದಂದರೆ ಎಲ್ಲ ಬಿಟ್ಟು ಹೋಗೋದು. ಯಾರನ್ನೂ ನಾವು ನೋಡಿ ಫಾಲೋ ಮಾಡ್ತಾಯಿದ್ದೀವಿ. ಖಂಡಿತ ಅದು ಸರಿಯಲ್ಲ. ಮತ್ತು ಆ ರೀತಿ ಹೋಗ್ಲಿಕ್ಕೆ ಯೇಸು ಸ್ವಾಮಿ ಹೇಳೂ ಇಲ್ಲ, ಆ ರೀತಿ ಒಂದು ಕರೆ ಯಾರಿಗೂ ಕೊಟ್ಟೂ ಇಲ್ಲ. ಶಿಷ್ಯರಿಗೆ ಕೂಡ ಎಲ್ಲ ಬೋಧನೆ ಆದಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ಸ್ವರ್ಗದಿಂದ ಬರುವ ಶಕ್ತಿಯಿಂದ ಭೂಷಿತರಾಗುವ ತನಕ ನೀವು ಕಾದಿರಿ, ಹೋಗಬೇಡಿ ಅಂತ ಹೇಳ್ತಾರೆ. ಅಂದರೆ ಪವಿತ್ರ ಆತ್ಮನ ಆ ಒಂದು ಶಕ್ತಿ ಒಬ್ಬರ ಮೇಲೆ ಬಂದಾಗ ಆ ಪವಿತ್ರಾತ್ಮರವ್ರನ್ನ ಕರ್ಕೊಂಡು ಹೋಗ್ತಾರೆ. ಈ 11 ಮಂದಿ ಅಪೊಸ್ತಲರು ಏನಿದ್ರು, ಜೂದಾಸ್ ಒಬ್ಬನ್ನ ಬಿಟ್ಟು, ಆ 11 ಮಂದಿಯ ಮೇಲೂ ಕೂಡ ದೇವರ ಆತ್ಮನ ಶಕ್ತಿ, ಒಂದು ಸೂಪರ್ ನ್ಯಾಚುರಲ್ ಪವರ್ ಅವ್ರ ಮೇಲೆ ಬಂದಾಗ ಅವ್ರಿಗೆ ಹೋಗ್ಲಿಕ್ಕಾಯ್ತು. ಅಂದರೆ ಅವ್ರನ್ನ ಬೇರೆ ಯಾರೋ ಹೊರಗಡೆಯಿಂದ ಫೋರ್ಸ್ಫುಲಿ ಕರ್ಕೊಂಡು ಹೋಗಿದ್ದಲ್ಲ, ಯಾವುದೋ ಒಂದು ವಾಕ್ಯ ಅವ್ರನ್ನ ಫೋರ್ಸ್ ಮಾಡಲಿಲ್ಲ, ಆ ಪವರ್ ಅವ್ರನ್ನ ಎತ್ಕೊಂಡು ಹೋಯ್ತು. ದೇ ವರ್ ಕ್ಯಾರಿಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅವ್ರಿಗೆ ಹೇಳಲಿಕ್ಕೇನು ಕಂಪ್ಲೇಂಟ್ಸ್ ಇಲ್ಲ, ಯಾರ ಬಗ್ಗೆನೂ ಏನು ಕಂಪ್ಲೇಂಟ್ಸ್ ಇಲ್ಲ. ಆದರೆ ಇವತ್ತು ನಮ್ಮ ಕರಿಸ್ಮ್ಯಾಟಿಕ್ ಮೂಮೆಂಟ್ಸ್, ನಮ್ಮ ಪ್ರೇಯರ್ ಗ್ರೂಪ್ಗಳೇ ನೋಡಿದರೆ ನಮಗೆ ಕಂಪ್ಲೇಂಟ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ ಹೇಳಲಿಕ್ಕೆ. ನಾವು ಹೋಗ್ತಾ ಇದ್ದೀವಿ, ನೀವು ಯಾಕೆ ಮಾಡ್ತಾ ಇಲ್ಲ, ನಮಗೂ ಕಷ್ಟ ಇದೆಯಲ್ವ, ನಾವು ನೋಡಿ ಕಷ್ಟ ಇದ್ದರೂ ಕೂಡ ನಾವು ಹೋಗ್ತಾ ಇದ್ದೀವಿ, ನೀವು ಸುಖವಾಗಿದ್ದವ್ರು ನೀವು ಬರ್ತಾ ಇಲ್ಲ. ಅವಾಗೇನಾಗುತ್ತೆ, ಒಂಥರ ಮೆಂಟಲಿ ಟಾರ್ಚರ್ ಕೊಟ್ಟು ಕರ್ಕೊಂಡು ಹೋದಂಗೆ ಆಗುತ್ತೆ. ಅದು ಹೋಲಿ ಸ್ಪಿರಿಟ್ ಪವರಿಂದ ಅಲ್ಲ, ಅದೊಂದು ರೀತಿ ಇಮೋಷ್ನಲಿಸಮ್, ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡು ಹೋದಾಗೆ. ಹಾಗಾದರೆ ಹಾಗೆ ಹೋದಾಗ ದೇವ್ರ ಕಾರ್ಯ ಆಗೋದಿಲ್ವ ಕೇಳಿದರೆ, ದೇವ್ರ ಕಾರ್ಯ ದೇವರು ಮಾಡೇ ಮಾಡ್ತಾರೆ. ಯಾಕೆ ಅಂದರೆ ಮೋಶೆಗೆ ದೇವರು ಬಂಡೆಗೆ ಹೊಡಿ ಅಂದಾಗಲೂ ನೀರು ಕೊಟ್ಟರು, ಬಂಡೆ ಜೊತೆಗೆ ಮಾತಾಡಿ ಅಂತ ಹೇಳಿದಾಗಲೂ ಬಂಡೆಗೆ ಹೊಡೆದ, ಆಗಲೂ ನೀರು ಕೊಟ್ಟರು, ಜನ ಕುಡಿದ್ರು. ಅದರಿಂದ ಅದನ್ನು ನೋಡಬಾರ್ದು, ನಾನು ಹೇಗೆ ಹೋಗ್ತಾ ಇದ್ದೀನಿ, ನನ್ನ ಒಂದು ಇಚ್ಛೆ ಪ್ರಕಾರ ಹೋಗ್ತಾ ಇದ್ದೀನ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡಲಿಲ್ಲ ಅಂದರೆ ಸರಿಯಾಗೋದಿಲ್ಲ ಅಂತ ನಾನು ಮಾಡ್ತಾ ಇದ್ದೀನ, ಅಥವಾ ಯಾರೋ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇರೋದ್ರಿಂದ, ವಾಕ್ಯ ಹೇಳಿ 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 ಆ ಪ್ರೆಷರ್ ಹಾಕ್ತಾ ಇರೋದ್ರಿಂದ ಆ ಒಂದು ಪ್ರೆಷರಿಂದ ನಾನು ಹೋಗ್ತಾ ಇದ್ದೀನ, ಅಥವಾ ಪವಿತ್ರ ಆತ್ಮನ ಶಕ್ತಿ ನನ್ನನ್ನು ಹೊತ್ಕೊಂಡು ಹೋಗ್ತಾ ಇದೆಯಾ? ನಿಜವಾಗಲೂ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದು ಆ ಪವಿತ್ರಾತ್ಮರು ನಿಮ್ಮನ್ನು ಹೊತ್ಕೊಂಡು ಹೋಗುವಾಗ ಖಂಡಿತವಾಗಲೂ ನಿಮಗೊಂದೊಂದು ಹೊರೆ ಅನಿಸೋದಿಲ್ಲ. ಅದರಲ್ಲಿ ಬೇರೆಯವರಿಗೂ, ನಿಮ್ಮ ಕುಟುಂಬಕ್ಕಂತೂ ಅಂಥ ತೊಂದರೆ ಏನೂ ಆಗೋದಿಲ್ಲ. ಬ್ಯಾಲೆನ್ಸ್ಡಾಗಿ ಕರ್ಕೊಂಡು ಹೋಗ್ತಾರೆ ಅವರು. ಹಾಗಂತ ಹೇಳಿಬಿಟ್ಟು ಕಷ್ಟ ಇರೋದಿಲ್ಲ ಅಂತಲ್ಲ, ಕಷ್ಟಗಳಿದ್ದೇ ಇರುತ್ತೆ. ಆದರೆ ಆ ಕಷ್ಟಗಳನ್ನು ಸಹಿಸಲಿಕ್ಕೆ ಬೇಕಾದಂಥ ಗ್ರೇಸ್, ಕೃಪೆ ಖಂಡಿತವಾಗಲೂ ಆ ಕರೆಯಲ್ಲಿ ಅವರಿಗೆ ಕೊಟ್ಟಿರ್ತಾರೆ. ನಾವು ಯಾವಾಗ ನಮ್ಮ ಇಚ್ಛೆ ಪ್ರಕಾರ ಅಥವಾ ಬೇರೆಯವರೆಲ್ಲ ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಮಾಡಬೇಕು ಅಂತ ಹೋಗ್ತೀವೋ, ಅಲ್ಲಿ ಗ್ರೇಸ್ ಅನ್ನೋದು ಇರೋದಿಲ್ಲ. ಅಲ್ಲಿ ನಮ್ಮ ಒಂದು ಹ್ಯೂಮನ್ ಎಬಿಲಿಟಿ ಮಾತ್ರ ಇರುತ್ತೆ. ನಮ್ಮ ಸ್ವಂತ ಬಲದಲ್ಲಿ ನಾವು ಆಶ್ರಯಿಸಿ ಹೋಗ್ತೀವಿ, ತುಂಬ ಒದ್ದಾಡಬೇಕಾಗತ್ತೆ. ಆಗ ನಾವು ಮನುಷ್ಯರನ್ನ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಕೇಳಿರ್ಬೋದು, ನಾವು ದೇವ್ರ ಸೇವೆ ಮಾಡ್ತಾಯಿದ್ದೀವಿ, ಎಲ್ಲ ಬಿಟ್ಬಿಟ್ಟು ನಮಗೆ ಹೆಲ್ಪ್ ಮಾಡಬೇಕು ನೀವು, ನಮಗೆ ಯಾರಿದ್ದಾರೆ ನಮ್ಮನ್ನು ನೋಡ್ಕೊಳ್ಳಿಕ್ಕೆ,
ನೀವೇ ಇರೋದು. ಯಾಕೆ ಅಂದರೆ ನಾವು ಯಾರಿಗೋಸ್ಕರ, ನಾವು ದೇವರಿಗೋಸ್ಕರ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಾರೆ. ನಮಗೇನು ಅನಿಸುತ್ತೆ? ಅಯ್ಯೋ ಪಾಪ, ಹೌದು ಅನಿಸುತ್ತೆ. ಯಾಕೆ ಆ ರೀತಿ ಕೇಳ್ತಾರೆ ಅಂದರೆ, ಅವರು ಪವಿತ್ರಾತ್ಮ ಅವ್ರನ್ನ ಕರ್ಕೊಂಡು ಹೋಗೋದು ಅಲ್ಲ, ಅವರೇ ಹೋಗೋದು. ಯಾವಾಗ ನಾವೇ ವಾಲಂಟಿಯರಾಗಿ ಹೋಗ್ತೀವೋ ನಾವು ನಮ್ಮ ಕೊರತೆಗಳನ್ನ ಹೇಳ್ತೀವಿ, ಕಷ್ಟಗಳನ್ನ ಹೇಳ್ತೀವಿ. ಆದರೆ ಅಪೊಸ್ತಲರು ಈ ಪವಿತ್ರಾತ್ಮ ಶಕ್ತಿಯಿಂದ ನಡೆಸಲ್ಪಟ್ಟಾಗ ಅವರ ಕೊರತೆಗಳನ್ನು, ಅವರ ಕಷ್ಟಗಳನ್ನು, ಅವ್ರ ನೋವುಗಳನ್ನ ಎಲ್ಲೂ ಜನರ ಮುಂದೆ ಒಂದು ಲಾಭಕ್ಕೋಸ್ಕರ ಹೇಳಲಿಲ್ಲ. ಹೇಳಿದರು ಯಾವ ರೀತಿ ಅಂದರೆ, ಒಂದು ಸಾಕ್ಷಿಯಾಗಿ ಹೇಳಿದರು. ನೋಡಿ, ನಮಗೆ ಊಟ ಇಲ್ಲ, ನಮಗೆ ಬಟ್ಟೆ ಇಲ್ಲ, ನಮಗೆ ಮನೆ ಇಲ್ಲ, ಆದರೂ ನಾವು ಈ ಯೇಸುನ ನಂಬ್ಕೊಂಡು ಸಂತೋಷವಾಗಿ ನೆಮ್ಮದಿಯಿಂದ ಸೇವೆ ಮಾಡ್ಕೊಂಡು ಬದುಕ್ತಾ ಇದ್ದೀವಿ, ನೀವು ಬದುಕ್ರಿ ಅಂತ ಹೇಳಲಿಕ್ಕೋಸ್ಕರ ಹೇಳಿದ್ದಾರೆ ವಿನಃ ನಮ್ಮೇಲೆ ಕರುಣೆ ತೋರಿ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿ ವಸೂಲಿ ಮಾಡಲಿಕ್ಕೋಸ್ಕರ, ಮನುಷ್ಯನ ಒಂದು ದುರ್ಬಲತೆಯನ್ನು ದುರುಪಯೋಗಪಡಿಸ್ಕೊಳ್ಳಿಕ್ಕೋಸ್ಕರ ಎಲ್ಲೂ ಕೂಡ ಅಪೊಸ್ತಲರು ಹೇಳಲಿಲ್ಲ. ಸೊ ಅದರಿಂದ ಇದೊಂದು ವಂಚನೆ ಇವತ್ತಿದೆ. ಎಲ್ಲಿ ಅಂದರೆ, ಈ ಒಂದು ಕ್ರೈಸ್ತ ಧರ್ಮದಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಈ ಒಂದು ಮಹಾ ವಂಚನೆ ಇದೆ. ನೀವು ದೇವ್ರ ಸೇವೆ ಮಾಡಬೇಕು, ದೇವ್ರ ಸೇವೆ ಮಾಡಬೇಕು. ದೇವರ ಸೇವೆ ಎಲ್ಲರೂ ಮಾಡಬೇಕು. ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದು ಸೇವೆ ಮಾಡಲಿಕ್ಕೆ. ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು ಅದು ತುಂಬ ಮುಖ್ಯ. ದೇವರ ಆಜ್ಞೆಗಳನ್ನು ಅನುಸರಿಸಿ ದೇವರಿಗೆ ವಿಧೇಯರಾಗಿ ನಾವು ಬದುಕಬೇಕು, ಅದು ದೇವರ ಸೇವೆನೇ. ಒಂದು ಅಧಿಕಾರಿಯ ಸೇವೆ ಮಾಡೋದಂದರೆ ಹೇಗೆ? ಆ ಅಧಿಕಾರಿಗೆ ವಿಧೇಯನಾಗಿ ಆ ಅಧಿಕಾರಿಯ ಆಜ್ಞೆಯನ್ನು ಅನುಸರಿಸ್ತಾ ಬದುಕುವಾಗ ಅಧಿಕಾರಿಗೆ ನಾವು ಸೇವೆ ಮಾಡ್ದಂಗೆ ಆಯಿತು. ದೇವರ ಸೇವೆ ಅಂದರೆ ಅದೇನೆ. ಆದರೆ ಇಲ್ಲಿ ಶುಭ ಸಂದೇಶ ಸಾರುವಂಥ ಸೇವೆ ಇದೆಯಲ್ವಾ, ಇದು ಒಂದು ವಿಶೇಷವಾದ ಕರೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ಕೆಲವರನ್ನು ಈ ಶುಭ ಸಂದೇಶಕ್ಕೋಸ್ಕರ ಕರೆದಿದ್ದಾರೆ. ಆ ಕರೆ ಯಾರಿಗೆಲ್ಲ ಸಿಕ್ಕಿದೆಯೋ ಅವರು ಹೋಗ್ತಾ ಇದ್ದಾರೆ. ಆದರೆ ಯಾರು ಹೋಗ್ತಾ ಇದ್ದಾರಲ್ಲ ಅವ್ರನ್ನ ನೋಡಿ ನಮಗೆ ಹೋಗ್ಲಿಕ್ಕಾಗಲ್ಲ. ನಿಮಗೆ ಆ ಕರೆ ಇದ್ದರೆ ಮಾತ್ರ ಹೋಗ್ಲಿಕ್ಕಾಗುತ್ತೆ. ವಿತೌಟ್ ದಟ್ ಕಾಲಿಂಗ್ ಯು ಕೆನಾಟ್ ಗೋ ಫಾರ್ ದ್ಯಾಟ್ ಮಿಷನ್. ಆದ್ದರಿಂದ ಈ ಮಿಷನರಿ ಅಂತ ಬರೋದು ಯಾವಾಗ ಗೊತ್ತಾ? ಹೊಸ ಒಡಂಬಡಿಕೆಯ ನಂತರನೇ. ಹಳೆ ಒಡಂಬಡಿಕೆಯಲ್ಲಿ ಮಿಷನರೀಸ್ ಅಂತ ಬರೋದಿಲ್ಲ. ಹೊಸ ಒಡಂಬಡಿಕೆಯ ನಂತರ ಮಿಷನರೀಸ್ ಅಂತ ಬರ್ತಾರೆ. ಗೋಯಿಂಗ್ ವಿತ್ ದ ಮಿಷನ್, ಸೆಂಟ್ ವಿತ್ ದ ಮಿಷನ್ ಅಂದರೆ ಒಂದು ಸ್ಪೆಸಿಫಿಕ್, ನಿರ್ದಿಷ್ಟವಾದ ಒಂದು ಉದ್ದೇಶ ಅವ್ರ ಮೇಲೆ ಹೊರಿಸಿ ಅವ್ರನ್ನ ಕಳಿಸ್ಕೊಡೋದು, ಅಥವಾ ಒಂದು ಸ್ಪೆಸಿಫಿಕ್ ಆಗಿ ಉದ್ದೇಶವನ್ನು ಅವ್ರು ಹೊತ್ಕೊಂಡು ಅವರು ಈ ಸ್ಥಳವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ, ಗೊತ್ತಿಲ್ಲದ, ಪರಿಚಯ ಇಲ್ಲದ ಒಂದು ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಆ ಮಿಷನ್ನ ಮಾಡ್ತಾರೆ, ಶುಭ ಸಂದೇಶ ಸೇವೆ. ಆ್ಯಕ್ಚುಲಿ ಹೊಸ ಒಡಂಬಡಿಕೆಯ ಕ್ರೈಸ್ತ ಸಭೆ, ಚರ್ಚ್ ಇಸ್ ಮಿಷನರಿ. ಚರ್ಚ್ ಅನ್ನೋದೇ ಮಿಷನರಿ. ಲೋಕದಿಂದ, ಲೌಕಿಕವಾದವುಗಳಿಂದ ಬೇರ್ಪಟ್ಟು ಸಕಲ ಜನರ ಮಧ್ಯದಲ್ಲಿ ಹೋಗಿ ಸ್ವರ್ಗರಾಜ್ಯದ ಸಂದೇಶ, ನಿತ್ಯ ಜೀವದ ಸಂದೇಶವನ್ನು ಜನರಿಗೆ ಸಾರೋದು. ಈ ಲೋಕ ಶಾಶ್ವತ ಅಲ್ಲ, ಈ ಲೋಕದ ಜೀವನವೂ ಶಾಶ್ವತ ಅಲ್ಲ, ಈ ಲೋಕದ ಸುಖವೂ ಶಾಶ್ವತ ಅಲ್ಲ, ಈ ಲೋಕದ ಕಷ್ಟವೂ ಶಾಶ್ವತ ಅಲ್ಲ, ಮರಣವೂ ಶಾಶ್ವತ ಅಲ್ಲ, ಜೀವನವೂ ಶಾಶ್ವತ ಅಲ್ಲ. ಈ ಲೋಕದ ಸಂಬಂಧಗಳು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಮಗ ಮಗಳು, ಯಾವುದು ಶಾಶ್ವತ ಅಲ್ಲ. ಈ ಲೋಕದ ಜಾಬ್ ಶಾಶ್ವತ ಅಲ್ಲ, ಆರೋಗ್ಯ ಶಾಶ್ವತ ಅಲ್ಲ. ಅದರಿಂದ ನೀವು ಚಿಂತೆ ಮಾಡಬೇಡಿ. ಶಾಶ್ವತವಾಗಿರ್ತಕ್ಕಂತಹ ಒಂದು ಜೀವನ ನಿಮಗೆ ಇದೆ, ಶಾಶ್ವತವಾದ ಒಂದು ಸುಖ ಇದೆ, ಶಾಶ್ವತವಾದ ಒಂದು ಆನಂದ ಇದೆ. ಅದು ಯೇಸು ಕ್ರಿಸ್ತನಲ್ಲಿ ಬಂದಾಗ, ಆ ಯೇಸು ಕ್ರಿಸ್ತನ ಮುಖಾಂತರ ನೀವು ಜೀವನವನ್ನು ಪ್ರಾರಂಭ ಮಾಡುವಾಗ ನಿಮಗದನ್ನು ಅನುಭವಿಸ್ಲಿಕ್ಕಾಗತ್ತೆ. ಯೇಸುವಿನಿಂದ ಹೊರಗಡೆ ಆ ಜೀವನ ಇಲ್ಲ. ಸೊ ಈ ಒಂದು ಶುಭ ಸಂದೇಶವನ್ನು ಸಾರಲಿಕ್ಕಾಗಿ ಇರತಕ್ಕಂಥದ್ದೇ ಸಭೆ. ಯೇಸುಸ್ವಾಮಿ ಸಭೆಯನ್ನು ಅಥವಾ ಚರ್ಚನ್ನು ಸ್ಥಾಪನೆ ಮಾಡಿರೋ ಉದ್ದೇಶ, ಈ ಒಂದು ಮಿಷನ್ ನೀವು ಹೊತ್ಕೊಂಡು ಲೋಕಕ್ಕೆ ಹೋಗಬೇಕು.
ಹಾಗಾದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮೆಲ್ಲರ ಮಿಷನ್ ಏನು ಕೇಳಿದರೆ ಇದೇನೆ. ದಟ್ ಈಸ್ ದ ಮಿಷನರಿ ಮ್ಯಾಂಡೇಟ್. ಏನು? ಟೇಕಿಂಗ್ ದ ಗಾಸ್ಪಲ್ ಟು ದ ಪುವರ್ ಆರ್ ಟು ಆಲ್ ದ ಪೀಪಲ್. ಸಕಲ ಜನರಿಗೂ ಶುಭ ಸಂದೇಶವನ್ನು ತೆಗೆದುಕೊಂಡು ಹೋಗೋದು. ಯಾರು ನಡೆಸ್ತಾರೆ ನಮ್ಮನ್ನು? ಪರಿಶುದ್ಧಾತ್ಮರು. ಅದು ಎಲ್ಲಿಂದ ಬರಬೇಕಂದ್ರೆ ನಮ್ಮ ಹೃದಯದಿಂದ ಬರಬೇಕು. ಅವ್ರಿವ್ರನ್ನ ನೋಡಿ ನಾವು ಮಾಡೋದಲ್ಲ, ನಮ್ಮ ಹೃದಯದೊಳಗಡೆ ಬರಬೇಕು. ಹಾಗೆ ಬರಬೇಕಾದ್ರೆ ನಮಗೆ ಮುಖ್ಯವಾಗಿ ಅರ್ಥ ಆಗಬೇಕಾಗಿರೋದು, ದೇವರು ನನ್ನನ್ನು ಎಷ್ಟು ಮಾತ್ರ ಪ್ರೀತಿಸ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ದೇವರು ನನ್ನನ್ನು ಪ್ರೀತಿ ಮಾಡಿದ್ದಾರೆ. ನಾನು ಪಾಪಿ ಆಗಿದ್ದಾಗಲೇ ದೇವರು ನನ್ನ ಪಾಪಕ್ಕೋಸ್ಕರ, ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರ ಈ ಭೂಮಿಗೆ ಪಾಪಿಯಾದ ನನ್ನನ್ನು ಹುಡುಕೊಂಡು ನನಗೋಸ್ಕರ ಬಂದು, ನಾನು ಸಾಯಬೇಕಾದ ಸ್ಥಳದಲ್ಲಿ ಆ ಶಿಲುಬೆಯ ಮೇಲೆ ನನಗೋಸ್ಕರ ಶಾಪಸ್ವರೂಪಿಯಾಗಿ ಪಾಪಸ್ವರೂಪಿಯಾಗಿ ದೇವರು ಸತ್ತಿದ್ದಾರೆ. ಆದರೆ ಇದನ್ನು ಮನುಷ್ಯನಿಗೆ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವರು ಸಾಯ್ತಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ದೇವರು ಮನುಷ್ಯನಾಗಿ ಬಂದು ಸತ್ತಿದ್ದು. ದೇವರು ಈ ಭೂಮಿಗೆ ದೇವರಾಗಿ ಬರಲಿಲ್ಲ. ಯೇಸು ಕ್ರಿಸ್ತರು ಈ ಭೂಮಿಗೆ ದೇವರಾಗಿ ಬರಲಿಲ್ಲ. ಅವರ ಆ ದೈವತ್ವವನ್ನು ಅವರು ಅಲ್ಲೇ ಇಟ್ಟು ಅವರು ಈ ಭೂಮಿಗೆ ಮನುಷ್ಯನಾಗಿ, ದಾಸನಾಗಿ ಬರ್ತಾರೆ. ಬಂದ ಪರ್ಪಸ್ ಏನು ಕೇಳಿದರೆ, ಮನುಷ್ಯನನ್ನು ರಕ್ಷಣೆ ಮಾಡಲಿಕ್ಕೆ, ಮನುಷ್ಯನನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ, ಹೊರಗಡೆ ಕರ್ಕೊಂಡು ಬರಲಿಕ್ಕೆ. ಅವರು ಬಂದಿದ್ದಾಯಿತು, ಬಿಡುಗಡೆ ಮಾಡಿದ್ದಾಯಿತು, ಆ ಕಾರ್ಯ ಮುಗಿಸಿದ್ರು ಅವರು. ಅವರಿಗೇನು ಮಿಷನ್ ಇತ್ತೋ ಆ ಮಿಷನ್ ಅವರು ಕಂಪ್ಲೀಟ್ ಮಾಡಿದ್ರು. ಈಗ ಅದರ ಒಂದು ಬೆನಿಫಿಟ್ ಇದೆಯಲ್ಲ, ಅದರ ಒಂದು ಲಾಭ ಎಷ್ಟೋ ಜನರಿಗೆ ಇವತ್ತು ಕೂಡ ಸಿಕ್ಕಿಲ್ಲ. ಅದು ಸಿಗಲಿಕ್ಕಿರತಕ್ಕಂಥ ದಾರಿ, ಈ ದಾರಿನ ಫಿಕ್ಸ್ ಮಾಡೋದು ಯಾರು ಕೇಳಿದರೆ ದೇವರು. ಯಾವುದೋ ಒಬ್ಬರು, ನಮ್ಮಲ್ಲಿ ಕಥೋಲಿಕ ಧರ್ಮಸಭೆಯಲ್ಲಿ ಅನೇಕ ಪೋಪ್ಸ್ ಇದ್ದಾರೆ, ಜಗದ್ಗುರುಗಳು, ಬಿಷಪ್ಸ್ ಇದ್ದಾರೆ, ಪ್ರೀಸ್ಟ್ಸ್ ಇದ್ದಾರೆ. ಪ್ರೊಟೆಸ್ಟೆಂಟ್ಸಲ್ಲಿ ತುಂಬ ಪಾಸ್ಟರ್ಸ್ ಇದ್ದಾರೆ. ಬೈಬಲಲ್ಲಿ ನೋಡುವಾಗ ಪ್ರಾಫೆಟ್ಸ್ ಇದ್ದಾರೆ, ಇವ್ಯಾಂಜಲಿಸ್ಟ್ ಇದ್ದಾರೆ, ಅಪೋಸ್ಟಲ್ಸ್ ಇದ್ದಾರೆ, ಪ್ರೇಷಿತರು, ಪ್ರವಾದಿಗಳು, ಅಪಸ್ತೋಲರು, ಸಭಾಪಾಲಕರು ಎಲ್ಲರೂ ಇದ್ದಾರೆ. ಇವರು ಯಾರೂ ಅಲ್ಲ ಈ ರಕ್ಷಣೆ ಪಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ದಾರಿಯನ್ನು ಫಿಕ್ಸ್ ಮಾಡಿದವರು. ಇವರು ಯಾರೂ ಅಲ್ಲ, ಅದನ್ನು ದೇವರೇ ಫಿಕ್ಸ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯ ರಕ್ಷಣೆ ಹೊಂದ್ಕೋಬೋದು ಅಂತ. ಅದಕ್ಕೆ ಎವಿಡೆನ್ಸ್ ಬೈಬಲ್ ವಾಕ್ಯ. ಸಭೆಗಳು, ಅನೇಕ ಸಭೆಗಳಿದೆ ಇವತ್ತು ಪ್ರಪಂಚದಲ್ಲಿ, ಇದೆಯಾ? ಪ್ರತಿಯೊಂದು ಸಭೆಗೂ ಅದರದೇ ಆದ ಬೋಧನೆಗಳಿದೆ. ಪ್ರತಿಯೊಂದು ಸಭೆಗೂ ಅದರದೇ ಆದ ಬೋಧನೆಗಳು, ಉಪದೇಶಗಳು, ಸಿದ್ಧಾಂತಗಳು, ರೀತಿ ನೀತಿ ನಿಯಮಗಳಿದೆ. ಕನ್ಫ್ಯೂಷನ್ ಆಗುತ್ತೆ. ಆದರೆ ನೀವು ಬೈಬಲ್ನ ಫಾಲೋ ಮಾಡುವಾಗ ಕನ್ಫ್ಯೂಷನ್ ಬರಲ್ಲ. ನೀವು ಯಾವುದೇ ಸಭೆಯಲ್ಲಿರಿ, ಎಲ್ಲ ಸಭೆಯವರು ಬೈಬಲ್ನೇ ಫಾಲೋ ಮಾಡಿಬಿಟ್ರೆ ಕನ್ಫ್ಯೂಷನ್ ಯಾರಿಗೂ ಇರೋದಿಲ್ಲ. ಆಗ ಎಲ್ಲರಲ್ಲೂ ಯೂನಿಟಿ ಬರುತ್ತೆ, ಪ್ರೀತಿ ಬರುತ್ತೆ. ಯಾವಾಗ ನಾವು ಒಂದು ಸಭೆನ ಫಾಲೋ ಮಾಡ್ತೀವೋ ಕನ್ಫ್ಯೂಷನ್ ಬರುತ್ತೆ. ಯಾಕೆ ಅಂದರೆ ನಮ್ಮ ಸಭೆ ಥರ ಇರೋದಿಲ್ಲ ಇನ್ನೊಂದು ಸಭೆ. ಈಗ ನಾವು ಕಥೋಲಿಕ ಸಭೆಯಲ್ಲಿದ್ದೀವಿ. ಕಥೋಲಿಕ ಸಭೆಯಲ್ಲಿನೇ 23 ಸಭೆಗಳಿದೆ. ಸಾರ್ವತ್ರಿಕ ಸಭೆಯಲ್ಲಿ, ಯೂನಿವರ್ಸಲ್ ಚರ್ಚ್ ಅಂತ ಇವತ್ತೇನು ಹೇಳ್ತೀವೋ, ಕಥೋಲಿಕ ಸಭೆ ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚು ಕ್ರೈಸ್ತ ವಿಶ್ವಾಸಿಗಳನ್ನು ಒಳಗೊಂಡ ಒಂದು ಸಭೆ. ಇದ್ರ ಒಳಗಡೆನೆ 23 ಡಿನಾಮಿನೇಷನ್ಸ್ ಇದೆ, ಚರ್ಚಸ್ ಇದೆ, ಡಿಫ್ರೆಂಟ್ ಚರ್ಚಸ್. ಈಗ ನಾವಿಲ್ಲಿರೋದು ಲ್ಯಾಟಿನ್ ಚರ್ಚ್ ಅಂತ ಹೇಳ್ತೀವಿ, ಲ್ಯಾಟಿನ್ ರೈಟ್ ಅಂತ ಹೇಳ್ತೀವಿ. ಕೇರಳ ಕಡೆಗೆಲ್ಲ ಹೋದರೆ ಜಾಸ್ತಿ ಸಿರೋ ಮಲಬಾರ್ ಅಥವಾ ಸಿರೋ ಮಲಂಕರ ಅಂತ, ಅದೊಂದು ರೈಟ್. ಆ ರೀತಿ ಬೇರೆ ಅದರಲ್ಲೂ ಡಿವಿಷನ್ಸ್ ಇದೆ. ಒಂದೊಂದು ಊರಿನ ಹೆಸರಿಟ್ಕೊಂಡು ಅಲ್ಲಿನ ಸಭೆ ಅಂತ. ಆದರೆ ಈ 23 ಸಭೆ ಕ್ಯಾಥಲಿಕ್ಸ್ ಅಂತಲೇ ನಾವೆಲ್ಲರೂ ಗುರುತಿಸಲ್ಪಡೋದು. ನಮ್ಮೊಳಗಡೆ ಭಿನ್ನಾಭಿಪ್ರಾಯಗಳಿದೆ, ಕಚ್ಚಾಡ್ತೀವಿ. ಕೇರಳದಲ್ಲಿ ಕಥೋಲಿಕರೇ ಡಿನಾಮಿನೇಷನ್ಸ್, ಕಥೋಲಿಕ ಸಭೆಯಲ್ಲಿರತಕ್ಕಂಥವರೇ ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ ತನಕ ಬಂದಿದ್ದಾರೆ, ಈಗಲೂ ಹೊಡೆದಾಡ್ತಾ ಇದ್ದಾರೆ. ಸಿಂಪಲ್ ವಿಷಯ,
ದೊಡ್ಡ ವಿಷಯ ಏನಲ್ಲ. ಪೋಪ್ ಹೇಳಿದರು ಎಲ್ಲರೂ ಒಂದೇ ರೀತಿಯಲ್ಲಿ ದೇವ್ರನ್ನ ಆರಾಧನೆ ಮಾಡಿ ಅಂತ. ಅಲ್ಲಿ ಕೆಲವರು ಹೇಳಿದರು ನಾವು ಆ ಕಡೆ ತಿರುಗಿ ಆರಾಧನೆ ಮಾಡ್ತೀವಿ ಅಂತ, ಆವಾಗಲಿಂದ ಹಾಗೆ ಮಾಡ್ತಾಯಿದ್ದೀವಿ, ನಾವು ಹಾಗೆ ಮಾಡ್ತೀವಿ ಅಂತ. ಇವರು ಹೇಳಿದರು ಇಲ್ಲ, ಆ ಕಡೆ ತಿರುಗಬಾರ್ದು, ಈ ಕಡೆ ತಿರುಗಿ ನೀವು ಮಾಡಬೇಕು ಅಂತ. ಸಿಂಪಲ್ ನಾನ್ಸೆನ್ಸ್. ಇನ್ನು ಆ ಕಡೆ ತಿರುಗಿದ್ರು ದೇವ್ರು ಸಿಗ್ತಾರೆ, ಈ ಕಡೆ ತಿರುಗಿದ್ರು ದೇವ್ರು ಸಿಗ್ತಾರೆ. ಆದರೆ ಈ ರೀತಿ ಕ್ಷುಲ್ಲಕ ವಿಷಯ ಇಟ್ಕೊಂಡು ಕಚ್ಚಾಡುವಂಥದ್ದು ಯಾಕೆ ಅಂದರೆ ಅವ್ರಿಗೆ ಅವ್ರದ್ದೇ ಆದ ಬೋಧನೆಗಳಿದೆ. ಪ್ರತಿಯೊಂದು ಡಿನಾಮಿನೇಷನ್ಗೂ, ಸಭೆಗಳಿಗೂ, ಪಂಗಡಗಳಿಗೂ, ರೈಟ್ಸ್ಗಳಿಗೂ ಅವ್ರದ್ದೇ ಆದ ಆರಾಧನಾ ವಿಧಿಗಳಿದೆ. ಈಗ ಬಲಿಪೂಜೆ ಅಂತ ಹೇಳ್ತೀವಿ. ಲ್ಯಾಟಿನ್ ಶೈಲಿಯ ಬಲಿಪೂಜೆ ಇದೆ, ಸಿರೋ ಮಲಬಾರ್ ಶೈಲಿಯ ಬಲಿಪೂಜೆನೇ ಇದೆ. ಇವ್ರ ಶೈಲಿನ ಅವ್ರು ಪೂರ್ತಿ ಆಕ್ಸೆಪ್ಟ್ ಮಾಡೋದಿಲ್ಲ, ಅವ್ರ ಶೈಲಿನ ಇವ್ರು ಪೂರ್ತಿ ಆಕ್ಸೆಪ್ಟ್ ಮಾಡೋದೇ ಇಲ್ಲ. ಕಾನ್ಫ್ಲಿಕ್ಟ್ ಆಗೇ ಆಗುತ್ತೆ. ಆದರೆ ಎಲ್ಲರೂ ಬೈಬಲ್ಗೆ ಬಂದುಬಿಟ್ರೆ, ಬೈಬಲ್ ಕ್ರಿಶ್ಚಿಯನ್ಸ್ ಆಗಿಬಿಟ್ರೆ ಪ್ರಾಬ್ಲಮೇ ಇಲ್ಲ. ಯಾವಾಗ ನಮ್ಮ ನಮ್ಮ ಸಿದ್ಧಾಂತಗಳು, ನಮ್ಮ ಕ್ರಮಗಳು, ರೀತಿ ನೀತಿಗಳ ಪ್ರಕಾರ ನಾವು ಹೋಗ್ತೀವೋ, ಇದೆಲ್ಲ ಮಾಡಿದ್ದು ಯಾರಿದು? ಮನುಷ್ಯ ಮಾಡಿದ್ದು. ಆದರೆ ಪವಿತ್ರ ಬೈಬಲ್ ಪುಸ್ತಕದ ಪ್ರತಿಯೊಂದು ವಾಕ್ಯಗಳು, ವಾಗ್ದಾನಗಳು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದ್ದು. ಯಾವುದೇ ಒಂದು ಡಿನಾಮಿನೇಷನಲ್ ಇದ್ದರೂ ಕೂಡ ಅಲ್ಲಿ ಅನೇಕ ಪುಸ್ತಕಗಳಿದೆ, ಅವ್ರದ್ದೇ ಆದಂತಹ ಪುಸ್ತಕಗಳಿದೆ. ಈಗ ಕಥೋಲಿಕ ಸಭೆಯಲ್ಲಿ ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಇದೆ, ಕ್ಯಾನೋನ್ ಲಾ ಇದೆ. ಅದಲ್ಲದೆ ಬೇರೆ ಬೇರೆ ಸಭೆಗಳಲ್ಲಿ ಅವ್ರದ್ದೇ ಆದ ಥಿಯಾಲಜಿ, ಫಿಲಾಸಫಿ ಪುಸ್ತಕಗಳು ಅವರವರ ಸಭೆಗೆ ತಕ್ಕ ಹಾಗೆ ಇದೆ. ಆದರೆ ಯಾವುದು ಕೂಡ 100ಕ್ಕೆ 100 ಎರರ್ ಫ್ರೀ ಇಲ್ಲ, ಇನ್ಫಾಲಿಯೇಬಲ್ ಅಲ್ಲ. ಫಾಲಿಯೇಬಲ್ ಅಂದರೆ ಕೊರತೆ ಇರುವಂಥದ್ದು. ಅದೇ ರೀತಿಯಲ್ಲಿ 100ಕ್ಕೆ 100 ಪವಿತ್ರಾತ್ಮ ಪ್ರೇರಣೆಯಿಂದ ಬರೆಯಲ್ಪಟ್ಟಿದ್ದಲ್ಲ. ಪವಿತ್ರಾತ್ಮನ ಸಹಾಯ ಇದ್ದೇ ಆಧ್ಯಾತ್ಮಿಕ ಪುಸ್ತಕಗಳನ್ನೆಲ್ಲ ಬರೀಲಿಕ್ಕೆ, ಪ್ರಾರ್ಥನೆಗಳು, ಹಾಡುಗಳು ಬರೀಲಿಕ್ಕೆ. ಆದರೆ ಬೈಬಲ್ಗೆ ಕಂಪೇರ್ ಮಾಡುವಾಗ ಬೈಬಲ್ 100ಕ್ಕೆ 100ರಷ್ಟು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದ್ದು ಆ್ಯಂಡ್ ಇನ್ಫಾಲಿಯೇಬಲ್. ಅಂದರೆ ಇಲ್ಲಿ ಬರೆದ ಯಾವ ವಿಷಯದಲ್ಲೂ ತಪ್ಪಿಲ್ಲ, ಕಾಂಟ್ರಡಿಕ್ಷನ್ ಇಲ್ಲ, ಒಂದಕ್ಕೊಂದು ವಿರೋಧ ಇಲ್ಲ. ನಮಗೆ ಅರ್ಥ ಆಗದೆ ಇರೋದರಿಂದ ವಿರೋಧ ರೀತಿ ಅನ್ನಿಸ್ಬೋದು, ತಪ್ಪು ನಮಗೆ ಅರ್ಥ ಆಗದೆ ಇರೋದರಿಂದ ತಪ್ಪಿದೆ ಅಂತ ನಾವು ಹೇಳ್ಬೋದು. ನಾವು ಮನುಷ್ಯ ಬುದ್ಧಿಯಿಂದ ನೋಡುವಾಗ ಅನೇಕ ತಪ್ಪುಗಳು ನಮಗೆ ಕಾಣಿಸುತ್ತೆ. ಆದರೆ ಇದರಲ್ಲಿ ಒಂದು ತಪ್ಪು ಇಲ್ಲ, ಕಾಂಟ್ರಡಿಕ್ಷನ್ ಇಲ್ಲ, ಕನ್ಫ್ಯೂಷನ್ ಇಲ್ಲ, 100% ಟ್ರಸ್ಟ್ ವರ್ದಿ, ವರ್ಕೌಟ್ ಆಗುತ್ತೆ. ಇದರಲ್ಲಿ ಬರೆದಿರೋದೆಲ್ಲ ಕೂಡ ಸತ್ಯಗಳು. ಸತ್ಯ ಅನ್ನೋದಕ್ಕೆ ಎವಿಡೆನ್ಸ್ ಏನು ಕೇಳಿದರೆ, ಇದರಲ್ಲಿ ಬರೆದಂಥ ಘಟನೆಗಳು ಇದುವರೆಗೂ ಸಂಭವಿಸಿದೆ, ಒಂದು ಮಿಸ್ ಆಗಿಲ್ಲ, ಈಗಲೂ ಸಂಭವಿಸ್ತಾ ಇದೆ. ಸೊ ಇಟ್ ಈಸ್ 100% ಟ್ರಸ್ಟ್ ವರ್ದಿ, 100ಕ್ಕೆ 100 ಇದನ್ನು ನಂಬೋದು. ಹಾಗಾದರೆ ಪ್ರತಿಯೊಂದು ಸಭೆಗಳಲ್ಲೂ ಎಷ್ಟೋ ಪುಸ್ತಕಗಳಿದೆ. ಬೈಬಲ್ನ ಯಾವ ರೀತಿ 100ಕ್ಕೆ 100ರಷ್ಟು ನಂಬೋದೋ ಅದೇ ರೀತಿ ನಂಬಬಹುದಾದ ಒಂದು ಪುಸ್ತಕನೂ ಈ ಪ್ರಪಂಚದಲ್ಲಿ ಇಲ್ಲ. ಅದು ಎಲ್ಲರೂ ಒಪ್ಕೊಳ್ತಾರೆ, ಎಲ್ಲ ಸಭೆಯ ಮುಖಂಡರುಗಳು ಒಪ್ಕೊಳ್ತಾರೆ. ಒಂದು ವೇಳೆ ಒಪ್ಕೊಳ್ಳಿಲ್ಲ ಅಂದರೆ ಅದು ಹೆರಸಿ ಆಗುತ್ತೆ, ಅದು ದೇವರಿಗೆ ವಿರುದ್ಧವಾಗಿ ಮಾತಾಡ್ದಂಗೆ ಆಗುತ್ತೆ. ಬೈಬಲ್ಗೆ ಈಕ್ವಲ್ ಆದ ಒಂದು ಪುಸ್ತಕನೂ ಈ ಪ್ರಪಂಚದಲ್ಲಿ ಇಲ್ಲ. ಇದೆ ಅಂತ ಯಾರಾದರೂ ಹೇಳಿದರೆ ಅವನು ಆ್ಯಂಟಿ ಕ್ರೈಸ್ಟ್ ಆಗಿರ್ತಾನೆ, ಹೇಳಲಿಕ್ಕಾಗಲ್ಲ. ಒಳ್ಳೆ ಪುಸ್ತಕಗಳಿದೆ, ಆಧ್ಯಾತ್ಮಿಕ ಪುಸ್ತಕಗಳಿದೆ, ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟ ಪುಸ್ತಕಗಳಿದೆ, ಪವಿತ್ರಾತ್ಮರಿಗೆ ಕೊಟ್ಟಿರ್ತಕ್ಕಂಥ ಹಾಡುಗಳಿದೆ, ಪುಸ್ತಕಗಳಿದೆ. ಆದರೆ ಬೈಬಲ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಎಲ್ಲರೂ ಕೂಡ ಈ ಒಂದು ವಿಷಯಕ್ಕೆ ಬಂದರೆ, ಬೈಬಲ್ನೇ ಅವರ ಜೀವಿತದ ಒಂದು ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು ಬದುಕಲಿಕ್ಕೆ ಶುರು ಮಾಡಿದರೆ, ಆವಾಗ ಏನಾಗುತ್ತೆ ಗೊತ್ತಾ? ಒಡೆದು ಹೋದ ಸಭೆಗಳು ಒಂದಾಗುತ್ತೆ, ಒಡೆದು ಹೋದ ಕುಟುಂಬಗಳು ಒಂದಾಗುತ್ತೆ, ಒಡೆದು ಹೋದ ಸಂಬಂಧಗಳು ಒಂದಾಗುತ್ತೆ, ಒಡೆದು ಹೋದ ಜೀವಿತಗಳು ಒಂದಾಗುತ್ತೆ. ದೇವರ ವಾಕ್ಯ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಯೂನಿಟಿಗೆ ಕರ್ಕೊಂಡು ಬರುತ್ತೆ, ಒಟ್ಟಿಗೆ ಸೇರಿಸುತ್ತೆ. ಆದರೆ ಇತರ ಬೋಧನೆಗಳು, ಧಾರ್ಮಿಕ ಬೋಧನೆಗಳಿದೆಯಲ್ವಾ, ಒಂದೊಂದು ಧರ್ಮದ ಉಪದೇಶಗಳು, ಧಾರ್ಮಿಕ ಉಪದೇಶಗಳು, ಸಿದ್ಧಾಂತಗಳು, ಅದು ಡಿವಿಷನ್ ಮಾಡುತ್ತೆ.
ಡಿವಿಷನ್ ಮಾಡೋದು ಪಿಶಾಚಿ ಕೆಲಸ. ಬ್ರಿಂಗಿಂಗ್ ಟುಗೆದರ್ ಅದು ಹೋಲಿ ಸ್ಪಿರಿಟ್ ಕೆಲಸ. ಒಟ್ಟಾಗಿ ಸೇರಿಸೋದು ಪರಿಶುದ್ಧಾತ್ಮನ ಕೆಲಸ. ಯಾಕೆ ಪಿಶಾಚಿ ಈ ಶುಭ ಸಂದೇಶಕ್ಕೆ ವಿರುದ್ಧ ಅಂದರೆ ಈ ಕಾರಣಕ್ಕೋಸ್ಕರನೇ. ಯಾಕೆಂದರೆ ಶುಭ ಸಂದೇಶ ಸಾರಲ್ಪಟ್ಟರೆ ಎಲ್ಲರೂ ಒಂದಾಗ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆದಿ ಧರ್ಮಸಭೆ. ಅಲ್ಲಿ ಅನ್ಯ ಜನರಿದ್ದರು, ಯಹೂದ್ಯರಿದ್ದರು, ಪಾಪಿಗಳಿದ್ದರು, ಎಲ್ಲ ಕ್ಯಾಟಗರಿಯವರು ಇದ್ದರು. ಯಾವಾಗ ಅಪೊಸ್ತಲರು ಅಥವಾ ಆದಿ ಧರ್ಮಸಭೆ ಶುಭ ಸಂದೇಶವನ್ನು ಸಾರಲಿಕ್ಕೆ ಪ್ರಾರಂಭ ಮಾಡ್ತೋ, ಎಲ್ಲರೂ ಒಂದಾದರು. ಒಂದೇ ದೇಹ, ಯೇಸುವಿನ ದೇಹದ ಅಂಗಾಂಗಗಳಾದರು. ಒಂದೊಂದು ಊರಲ್ಲಿರೋರು ಆ ಊರಿನ ಹೆಸರಲ್ಲಿ ಆ ಸಭೆ, ಇಲ್ಲಿನ ಸಭೆ ಅಲ್ಲಿನ ಸಭೆ ಅಂತ ಹೇಳಿದರು. ಆದರೂ ಕೂಡ ಯೂನಿಟಿ ಇತ್ತು. ಯೂನಿಟಿ ಇನ್ ಡೈವರ್ಸಿಟಿ. ಅವರು ಬೇರೆ ಬೇರೆ ಭಾಷೆಯವರಾಗಿದ್ದರು, ಬೇರೆ ಬೇರೆ ಊರವರಾಗಿದ್ದರು, ಕಲ್ಚರ್ ಬೇರೆ ಬೇರೆ ಆಗಿದ್ದರು, ಅವರ ಸಂಸ್ಕೃತಿ ಸಂಪ್ರದಾಯಗಳು ಬೇರೆ ಬೇರೆ ಆಗಿದ್ದರು. ಅವರಲ್ಲಿ ಯೂನಿಟಿ ಇತ್ತು. ಇವತ್ತು ನೀವು ಯೋಚನೆ ಮಾಡಿ, ನಮ್ಮ ಚರ್ಚೆ ತಗೊಳ್ಳೋಣ. ನಾವಿರುವಂಥ ಕಥೋಲಿಕ ಚರ್ಚ್, ಅದರಲ್ಲೂ ನಮ್ಮ ಪ್ಯಾರಿಷ್, ನಮ್ಮ ಧರ್ಮ ಕೇಂದ್ರನೇ ತಗೊಳ್ಳಿ. ತಗೊಂಡಾಗ ಭಾಷೆ ಹೆಸರಲ್ಲಿ ಗಲಾಟೆ ಇದೆಯಾ? ಕನ್ನಡದವರು, ಕೊಂಕಣಿಯವರು, ಮಲಯಾಳೀಸ್, ಟಮಿಲಿಯನ್ಸ್ ಸಾಯುವ ಮಟ್ಟಕ್ಕೆ ಅಥವಾ ಸಾಯಿಸುವ ಮಟ್ಟಕ್ಕೆ ಗಲಾಟೆ ಮಾಡಿದ್ದಿದೆ, ಪ್ರೂಫ್ ಇದೆ. ಇನ್ ದ ನೇಮ್ ಆಫ್ ಲ್ಯಾಂಗ್ವೇಜ್. ಒಂದೇ ಧರ್ಮ ಕೇಂದ್ರ ಆಗಿದ್ದರೂ ಕೂಡ, ಒಂದೇ ಡಯಾಸಿಸ್ ಆಗಿದ್ದರೂ ಕೂಡ ಎಷ್ಟು ಹೊಲಸಾಗಿದೆ ಅಂದರೆ ಹೇಳಲಿಕ್ಕೆ ಅಸಹ್ಯ ಆಗುತ್ತೆ. ಆದರೆ ನಮಗೆ ಗೊತ್ತಾಗಬೇಕು. ಯಾಕೆಂದರೆ ನಾವು ಈ ವಾಕ್ಯದ ಯೂನಿಟಿಗೆ ಬರಲಿಕ್ಕೋಸ್ಕರ ಹೇಳ್ತಾ ಇರೋದು, ಬೇರೆ ಬ್ಲೇಮ್ ಮಾಡಿ ಹೇಳ್ತಾ ಇರೋದಲ್ಲ. ನಮಗೆ ಕನ್ನಡ ಮಾಸ್ ಬೇಕು ಅಂತ ಒಂದಿಷ್ಟು ಜನ, ಕೊಂಕಣಿ ಮಾಸ್ ಬೇಕು ಅಂತ ಒಂದಿಷ್ಟು ಜನ. ಜೀಸಸ್ ಇಸ್ ಡಿವೈಡೆಡ್ ಇನ್ ದ ನೇಮ್ ಆಫ್ ಲ್ಯಾಂಗ್ವೇಜಸ್. ವಿ ಆರ್ ಮೇಕಿಂಗ್ ದ ಡಿವಿಷನ್. ಯಾಕೆ ಅಂದರೆ ನಾವು ಬೈಬಲ್ನ ನಮ್ಮ ಲೈಫಿನ ಸ್ಟ್ಯಾಂಡರ್ಡ್ ಆಗಿ ತೆಗೆದುಕೊಳ್ತಾ ಇಲ್ಲ. ಆದ್ದರಿಂದ ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಪ್ರಯಾರಿಟಿ ಕೊಡ್ತಾ ಇಲ್ಲ. ಆದ್ದರಿಂದ ಲ್ಯಾಂಗ್ವೇಜ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ನಮ್ಮ ಸಂಪ್ರದಾಯಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ದೇವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಹಾಗೇನಾಗುತ್ತೆ? ಡಿವಿಷನ್ ಬರುತ್ತೆ. ಮತ್ತೆ ನಾವು ದೊಡ್ಡಕ್ಕೆ ಹೇಳ್ಕೊಳ್ತೀವಿ, ಕ್ರೈಸ್ತರಾದ ನಾವೆಲ್ಲರೂ ಒಂದೇ. ಒಂದೇ ಅಂದರೆ ಏನು? ಒಂದೇ ದೋಣಿ ಕಳ್ಳರು ಅಂತ, ಬೇರೆ ಏನಲ್ಲ. ನಾವೆಲ್ಲರೂ ಒಂದೇ ಮುಖವಾಡ ಹಾಕೊಂಡು ಬದುಕ್ತಾ ಇರೋರು, ನಾಟಕ ಮಾಡೋರು ಅಂತ. ನಾವೆಲ್ಲರೂ ಸೊಣ್ಣ ಬಳಿದ ಸಮಾಧಿಗಳು ಅಂತ. ಆ ಲೆಕ್ಕದಲ್ಲಿ ನಾವು ಒಂದೇ. ಅದರಿಂದ ನಾವೇನು ಮಾಡಬೇಕು ಅಂತ ನೀವು ಕೇಳ್ಬೋದು. ನೀವೇನು ಮಾಡಬೇಡಿ, ಪ್ರಾರ್ಥಿಸಿ. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಲಿಕ್ಕೋಸ್ಕರ ಪ್ರಾರ್ಥಿಸಿ. ಯೇಸು ಹೇಳಿದ್ದದೇನೆ, ಪ್ರೇ ಫಾರ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಲಿಕ್ಕೋಸ್ಕರ ಪ್ರಾರ್ಥಿಸಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತಾರೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗ್ತೀರಿ. ವಿಲ್ ಬಿ ಫಿಲ್ಡ್ ಬೈ ದ ಪವರ್ ಆಫ್ ಗಾಡ್. ಆಗ ಏನಾಗ್ತೀರಿ? ಆಗ ನೀವು ಸಾಕ್ಷಿಗಳಾಗ್ತೀರಿ. ಅಲ್ಲಿವರೆಗೂ ಆಗೋದಿಲ್ಲ. ಈ ಪವಿತ್ರಾತ್ಮನ ಶಕ್ತಿ ಇಲ್ಲದೆ ನೀವು ಸಾಕ್ಷಿ ಆಗ್ಲಿಕ್ಕೆ ಆಗೋದಿಲ್ಲ. ಚರ್ಚಿಗೆ ಬರ್ಬೋದು, ನಿಮ್ಮ ಸಂಪ್ರದಾಯಗಳನ್ನ ಮಾಡ್ಬೋದು, ನಿಮ್ಮ ಪ್ರಾರ್ಥನೆಗಳನ್ನ ಮಾಡ್ಬೋದು ನಿಮ್ಮದೇ ಆದ ರೀತಿಯಲ್ಲಿ. ಕ್ಯಾಥಲಿಕ್ ಸ್ಟೈಲಲ್ಲಿ ಮಾಡ್ತಾರೆ, ಪ್ರಾಟೆಸ್ಟೆಂಟ್ ಸ್ಟೈಲಲ್ಲಿ ಮಾಡ್ತಾರೆ, ಆರ್ಥೋಡಾಕ್ಸ್ ಸ್ಟೈಲಲ್ಲಿ ಮಾಡ್ತಾರೆ, ಇನ್ನೊಬ್ಬರು ಇನ್ನೊಂದು ಶೈಲಿಯಲ್ಲಿ ಮಾಡ್ತಾರೆ. ಅವರವ್ರದ್ದೇ ಆದ ಶೈಲಿಯಲ್ಲಿ, ರೀತಿಯಲ್ಲಿ ಅವರವರ ಪ್ರಾರ್ಥನೆಗಳನ್ನು, ಅವರವರ ಕಾರ್ಯಗಳನ್ನು ಅವರು ಮಾಡಿ ಹೋಗ್ತಾರೆ. ಎಲ್ಲರೂ ಮಾಡೋದು ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ಹೆಸರಿನಲ್ಲೇ ಮಾಡ್ತಾರೆ. ಆದರೆ ಆ ಯೇಸುವಿಗೂ ಅವರಿಗೂ ಒಂದು ಕನೆಕ್ಷನ್ನೇ ಇಲ್ಲ. ಹೆಸರು ಮಾತ್ರ ಜೀಸಸ್. ಅದಕ್ಕೆ ದೇವರ ಆಜ್ಞೆ ಹೇಳುತ್ತಲ್ವ, ನನ್ನ ನಾಮವನ್ನು ದುರುಪಯೋಗ ಮಾಡಬೇಡಿ, ನನ್ನ ಹೆಸರನ್ನು ಹಾಳು ಮಾಡಬೇಡಿ ಅಂತ. ಹಾಳು ಮಾಡ್ತಾ ಇರೋದು ಯಾರು? ಹೊಸ ಒಡಂಬಡಿಕೆಯಲ್ಲಿ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಹೇಳ್ತಾರೆ, ಯೆಹೂದ್ಯರಿಗೆ ಹೇಳ್ತಾರೆ, ನಿಮ್ಮ ದೆಸೆಯಿಂದ ದೇವರ ಹೆಸರು ಹಾಳಾಗ್ತಾ ಇದೆ ಅಂತ.
ಯಾರ ದೆಸೆಯಿಂದ? ಯಹೂದ್ಯರ ದೆಸೆಯಿಂದ, ಅನ್ಯ ಧರ್ಮದವರ ದೆಸೆಯಿಂದ ಅಂತ ಹೇಳಲಿಲ್ಲ. ಹಾಗಾದರೆ ಇವತ್ತು ಅದೇ ಮಾತು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ನಮಗೆ, ಕ್ರೈಸ್ತರಿಗೆ. ದೇವರು ಹೇಳ್ತಾರೆ, ನಿಮ್ಮ ದೆಸೆಯಿಂದ ಯೇಸುವಿನ ಹೆಸರು ಹಾಳಾಗ್ತಾ ಇದೆ. ಈಗ ಯಾರೋ ಒಬ್ಬ ಕ್ರೈಸ್ತನಲ್ಲ, ಕ್ರೈಸ್ತ ವಿಶ್ವಾಸಿ ಅಲ್ಲ, ಅಕ್ರೈಸ್ತ ಅಥವಾ ಯಾವುದೋ ಒಂದು ಆ್ಯಂಟಿ ಕ್ರಿಶ್ಚಿಯನ್ ಗ್ರೂಪ್ ಅವನು ಅಂತ ಇಟ್ಕೊಳ್ಳಿ. ಬೇಕಾದಷ್ಟು ಗ್ರೂಪುಗಳಿದೆ, ನಿಮಗೆ ಗೊತ್ತು. ಅದು ಹೆಸರೇನು ಹೇಳೋ ಅಗತ್ಯ ಇಲ್ಲ ಬಿಡಿ. ಕ್ರೈಸ್ತ ವಿರೋಧಿ ಗುಂಪುಗಳು ಬೇಕಾದಷ್ಟಿದೆ. ಅವ್ರು ಯಾರೋ ಬೀದಿಲಿ ನಿಂತ್ಕೊಂಡು ಯೇಸು ಸ್ವಾಮಿ, ಯೇಸು ಅನ್ನೋವನು ಹುಚ್ಚ ಅಂತ ಹೇಳಿದ ತಕ್ಷಣ ಯೇಸುಗೇನು ಆಗಲ್ಲ. ಅಥವಾ ಯೇಸು ಸ್ವಾಮಿ ಹೆಸರಲ್ಲಿ ಯಾರಿಗೊಬ್ಬನಿಗೆ ಹೊಡೆದ ಅಂತ ಇಟ್ಕೊಳ್ಳಿ, ಯೇಸು ಸ್ವಾಮಿ ಹೆಸರಲ್ಲಿ ಏನೂ ಮೋಸ ಮಾಡ್ದಂತ ಇಟ್ಕೊಳ್ಳಿ. ಯಾರೋ ಒಬ್ಬ ಅನ್ಯ ಧರ್ಮೀಯನು ಅಥವಾ ಆ್ಯಂಟಿ ಕ್ರಿಶ್ಚಿಯನ್ ಗುಂಪವನು ಯೇಸುವಿನ ಹೆಸರಿಗೆ ಏನು ಅವಮಾನ ಆಗಲ್ಲ. ಅವನು ಏನು ಯೇಸು ಸ್ವಾಮಿದ ಬೈಬಲ್ ಮೇಲೆತ್ತಿ ಸುಟ್ಟು ಹಾಕ್ದಂತ ಇಟ್ಕೊಳ್ಳಿ, ಏನು ಅವಮಾನ ಆಗಲ್ಲ. ಅವ್ರು ತಿಳ್ಕೊಳ್ಳೋದು ಅವಮಾನ ಮಾಡ್ತಾ ಇದ್ದೀವಿ ನಾವು ಅಂತ ಅವಮಾನ ಆಗಲ್ಲ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬದುಕಿದಾಗ ಯೇಸುವಿಗೆ ಅವಮಾನ ಆಗುತ್ತೆ. ಕ್ರಿಶ್ಚಿಯನ್ ಎಂದು ಆ ಒಂದು ನಾಮಧಾರಿಗಳಾಗಿರುವ ನಾವು ಆ ಒಂದು ಸ್ಟ್ಯಾಂಡರ್ಡ್ನಲ್ಲಿ ಬದುಕದೇ ಇದ್ದಾಗ, ಯಾವುದು ನಮ್ಮ ಸ್ಟ್ಯಾಂಡರ್ಡ್? ಪ್ರೀತಿ, ಕ್ಷಮೆ, ಪರಿಶುದ್ಧತೆ, ರೈಚಸ್ನೆಸ್. ಯಾವಾಗ ಆ ಸ್ಟ್ಯಾಂಡರ್ಡ್ ಬಿಟ್ಟು ಹೋಗ್ತೀವಲ್ವಾ, ಆಗ ಯೇಸುಗೆ ಅವಮಾನ ಮಾಡ್ದಂಗೆ, ಯೇಸುವಿನ ಹೆಸರಿಗೆ ಕಳಂಕ ತಂದ ಹಾಗೆ. ಹೊರಗಡೆಯವ್ರಿಗೆ ಅವಮಾನ ಮಾಡೋಕ್ಕಾಗೋದಿಲ್ಲ. ಈಗ ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗನೋ ಮಗಳೋ ಏನಾದರೂ ಒಂದು ತಪ್ಪು ಮಾಡಿದ್ರೆ ನೀವು ತಲೆ ತಗ್ಗಿಸ್ಕೋಬೇಕಾಗತ್ತೆ. ಹೊರಗಡೆ ಯಾರೋ ಒಬ್ಬ ನಿಮ್ಮ ಹೆಸರಲ್ಲಿ ಏನೋ ತಪ್ಪು ಮಾಡಿದರೆ ನೀವು ತಲೆ ತಗ್ಗಿಸುವಂಥ ಪರಿಸ್ಥಿತಿ ಬರಲ್ಲ. ಬರುತ್ತಾ? ನಿಮ್ಮ ಹೆಸರು ಹೇಳ್ಕೊಂಡು ಯಾರೋ ಒಬ್ಬ ಏನೋ ಮಾಡ್ತಾನೆ, ನೀವು ತಲೆ ತಗ್ಗಿಸೋ ಪರಿಸ್ಥಿತಿ ಏನು ಬರೋದಿಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ಏನೋ ಒಂದು ಕೊಲೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ನೀವೇನು ತಲೆ ತಗ್ಗಿಸೋಂಥ ಪರಿಸ್ಥಿತಿ ಬರೋದಿಲ್ಲ. ಆದರೆ ನಿಮ್ಮ ಮಗನೇ ಆ ಕೆಲಸ ಮಾಡಿಬಿಟ್ರೆ, ಮಗಳೇ ಆ ಕೆಲಸ ಮಾಡಿಬಿಟ್ರೆ ನೀವು ತಲೆ ತಗ್ಗಿಸ್ಲೇಬೇಕಾಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ಕ್ರೈಸ್ತ ವಿಶ್ವಾಸಿಗಳಾದ ನಾವು ಆರಾಧಿಸುವಂಥ ಯೇಸು ಕ್ರಿಸ್ತರಿಗೆ, ಅವರ ವಾಕ್ಯಕ್ಕೆ, ಅವರ ನಾಮಕ್ಕೆ ವಿರುದ್ಧವಾಗಿ ಹೋಗುವಾಗ ಖಂಡಿತವಾಗಲೂ ಅದು ದೇವರಿಗೊಂದು ಇನ್ಸಲ್ಟ್ ಆಗಿರುತ್ತೆ, ಅವಮಾನ ಆಗಿರುತ್ತೆ. ಕ್ರೈಸ್ತರೇ ನಾವು ಇವತ್ತು ಸಭೆ ಹೆಸರಲ್ಲಿ, ಯೇಸುವಿನ ದೇಹ ಸಭೆ, ಇನ್ ದ ನೇಮ್ ಆಫ್ ಚರ್ಚ್, ಇನ್ ದ ನೇಮ್ ಆಫ್ ಫೇತ್, ಇನ್ ದ ನೇಮ್ ಆಫ್ ಪ್ರೇಯರ್, ಇನ್ ದ ನೇಮ್ ಆಫ್ ವರ್ಷಿಪ್, ಇನ್ ದ ನೇಮ್ ಆಫ್ ಬೈಬಲ್, ಇನ್ ದ ನೇಮ್ ಆಫ್ ವರ್ಡ್ ಆಫ್ ಗಾಡ್, ಇದೆಲ್ಲ ಹೇಳ್ಕೊಂಡು ನಾವು ಕುಸ್ತಿ ಆಡ್ತೀವಂದರೆ ಯಾರಿಗೆ ಅವಮಾನ? ಯೇಸು ಸ್ವಾಮಿಗೆ ಅವಮಾನ ಮಾಡ್ತಾ ಇರೋದು. ಆ್ಯಂಟಿ ಕ್ರಿಶ್ಚಿಯನ್ ಗ್ರೂಪ್ಸ್ ಬಂದುಬಿಟ್ಟು ಯಾವುದೋ ಒಂದು ಕ್ರೈಸ್ತ ಸಭೆಗೆ ಬೆಂಕಿ ಹಾಕಿ ಸುಟ್ಟು ಹಾಕಿದ್ರು ಯೇಸುಗೆ ಅವಮಾನ ಆಗಲ್ಲ. ಯೇಸು ಸ್ವಾಮಿಗಿನ್ನೂ ಮಹಿಮೆ ಆಗುತ್ತಷ್ಟೇ. ಆದರೆ ನಾವು ಪರಸ್ಪರ ಕುಸ್ತಿ ಆಡುವಾಗ ಸ್ವರ್ಗದಲ್ಲಿರುವ ತಂದೆಯನ್ನು ನಾವು ಬೀದಿಗೆಳೆದಂಗೆ ಆಯಿತು. ಹಾಗೆ ಯೇಸುವಿನ ನಾಮಕ್ಕೆ ಅವಮಾನ ಮಾಡಿ, ದೇವರಿಗೆ ಅವಮಾನ ಮಾಡಿ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ನಮಗೆ ಸಮಾಧಾನ ಸಿಗಲ್ಲ. ನಮ್ಮ ಜೀವಿತದಲ್ಲಿ ಒಂದು ನೆಮ್ಮದಿ ಅನ್ನೋದು ಬರೋದಿಲ್ಲ. ಅಲ್ಟಿಮೇಟಾಗಿ ದೇವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯನಿಂದ? ಅದರಲ್ಲಿ ಇವತ್ತು ಕ್ರಿಶ್ಚಿಯನ್ಸ್ ಅಂತ ಇದ್ದೀವಲ್ವ, ನಮ್ಮಿಂದ ದೇವರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನೀವು ಯಾವುದೇ ಡಿನಾಮಿನೇಷನ್ಗೆ ಸೇರಿರಿ, ಡಿನಾಮಿನೇಷನ್ ಎಲ್ಲವೂ ಮನುಷ್ಯ ಮಾಡ್ಕೊಂಡಿರೋದು, ದೇವರು ಯಾವುದು ಡಿನಾಮಿನೇಷನ್ ಮಾಡಲಿಲ್ಲ. ಅವರಿಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ. ದೇವರಿಗೆ ಗೊತ್ತು, ಈ ಡಿನಾಮಿನೇಷನ್ ಮಾಡಿದರೆ ಅವರು ನಾಯಿಗಳ ಥರ ಕಚ್ಚಾಡ್ತಾರೆ ಅಂತ. ಯಾವ ಥರ? ನಾನು ಪೌಲನ ಕಡೆಯವನು, ನಾನು ಪೇತ್ರನ ಕಡೆಯವನು, ನಾನು ಅಪೋಲೋಸನ ಕಡೆಯವನು, ನಾನು ಕ್ರಿಸ್ತನ ಕಡೆಯವನು ಅಂತ ಹೇಳಿ ಕಚ್ಚಾಡ್ತಾರೆ, ಹೊಡೆದಾಡ್ತಾರೆ ಅಂತ. ಯಾಕಂದರೆ ಈ ಹೊಡೆದಾಟ, ಕಚ್ಚಾಟ ಈ ಚರ್ಚ್ ಹಿಸ್ಟ್ರಿಯಲ್ಲಿ ನೀವು ಹಿಂದಕ್ಕೆ ಹೋದರೆ ಸಾವಿರಾರು ಕೊಲೆಗಳು ನಡೆದಿದೆ. ಸಾವಿರಾರು, ಲಕ್ಷಾಂತರ ಕೊಲೆಗಳು. ಅನೇಕ ಯಹೂದ್ಯರನ್ನು ಸಾಯಿಸಿದೆ ಸಭೆ. ಇಲ್ಲ ಅಂತ ಹೇಳಲಿಕ್ಕಾಗಲ್ಲ.
ಈ ಸಾಯಿಸಿದೆಲ್ಲ ಯೇಸು ಸ್ವಾಮಿ ಹೆಸರಲ್ಲೇ. ಎಲ್ಲ ನಡೆದಿದೆ, ಚರ್ಚ್ ಹಿಸ್ಟ್ರಿಲಿದೆ. ಡಾರ್ಕ್ ಏಜಸ್ ಆಫ್ ದ ಚರ್ಚ್ ಅಂತ ಇದೆ. ಆ ಟೈಮಲ್ಲಿ ಫ್ರಾನ್ಸಿಸ್ ಅಸಿಸಿಯ ಮೇಲೆ ದೇವರ ಆತ್ಮರು ಬಂದು ಅಸಿಸಿಯಸ್ ಅಂತ ಫ್ರಾನ್ಸಿಸರ್ನ ದೇವರು ಎತ್ತಿದ್ದು. ಆ ರೀತಿ ದೇವರು ತಕ್ಕ ಸಮಯದಲ್ಲಿ ಒಬ್ಬೊಬ್ಬರನ್ನ ಎತ್ತಿದ್ದಾರೆ, ಅನೇಕ ಮಿಷನರಿಗಳನ್ನ ಎತ್ತಿದ್ದಾರೆ. ಅದು ಯಾರ್ದೋ ಒಂದು ಯೋಗ್ಯತೆಯಿಂದನೋ ಅಥವಾ ಪ್ರಾರ್ಥನೆಯಿಂದನೋ ಅಲ್ಲ, ದೇವರ ಕರುಣೆಯಿಂದ, ದೇವರ ಕೃಪೆಯಿಂದ, ದೇವರ ತೀರ್ಮಾನ ಅದು. ಜನ ಹೇಳ್ತಾರೆ ಅಷ್ಟೇ, ಯಾರೋ ಪ್ರಾರ್ಥನೆ ಮಾಡಿದರು, ತಾತ ಪ್ರಾರ್ಥನೆ ಮಾಡಿದರು, ಅಜ್ಜಿ ಪ್ರಾರ್ಥನೆ ಮಾಡಿದರು ಅಂತ. ಓಕೆ, ಪ್ರಾರ್ಥನೆ ಮಾಡಿರ್ಬೋದು, ಆದರೆ ದೇವರ ಕಾರ್ಯ ಅನ್ನೋದು ಅವರ ಕೃಪೆಯ ಆಧಾರಿತ. ಗಾಡ್ಸ್ ಕಾಲ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ಹಿಸ್ ಗ್ರೇಸ್. ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಸಂಬಡೀಸ್ ಎಫರ್ಟ್. ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಅಪಾನ್ ದ ಗ್ರೇಸ್ ಆಫ್ ಗಾಡ್. ಇಫ್ ಯು ಆರ್ ಕಾಲ್ಡ್ ಟುಡೇ, ದಟ್ ಈಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್. Not because of somebody's something. It is by the grace and the sacrifice of Jesus Christ. ಯೇಸುವಿನ ತ್ಯಾಗ, ದೇವರ ಕೃಪೆ, ಅದರ ಪರಿಣಾಮನೇ ಇವತ್ತು ನೀನು ದೇವರನ್ನ ಅರಿತುಕೊಳ್ಳಿದ್ದು. ನೀನು ಪವಿತ್ರಾತ್ಮನ ಪಡ್ಕೊಂಡಿದ್ದಿದ್ರೆ, ಇಂದು ನೀನೊಬ್ಬ ಮಿಷನರಿ ಆಗಿದ್ದರೆ, ನೀನೊಬ್ಬ ದೇವರ ಸೇವಕನಾಗಿದ್ದರೆ, ನಿನಗಿವತ್ತು ದೇವರನ್ನ ಸ್ವತಂತ್ರವಾಗಿ ಆರಾಧಿಸ್ಲಿಕ್ಕೆ ಆಗ್ತಾಯಿದ್ರೆ, ಯಾವುದೇ ಒಂದು ಕಟ್ಟುಪಾಡಿಲ್ಲದೆ ಸ್ವತಂತ್ರವಾಗಿ ದೇವರನ್ನ ಆರಾಧಿಸ್ಲಿಕ್ಕೆ ಆಗ್ತಾಯಿದ್ರೆ, ದಟ್ ಈಸ್ ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯಿಂದ ಮಾತ್ರನೇ. ವಾಕ್ಯ ಹೇಳುತ್ತೆ, ಆ ಕೃಪೆಯಲ್ಲಿ ದೃಢವಾಗಿ ನಿಂತ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಸ್ಟ್ಯಾಂಡ್ ಫರ್ಮ್ ಇನ್ ದಟ್ ಗ್ರೇಸ್. ಯಾವಾಗ ನಾವು ಈ ಒಂದು ಪಾಲಿಟಿಕ್ಸ್ಗೆ ಹೋಗ್ತೀವೋ, ಭಾಷೆ, ಡಿನಾಮಿನೇಷನ್, 108 ಸಂಪ್ರದಾಯಗಳು, ಇದರ ಹೆಸರಲ್ಲಿ ನಾವು ಒಡೆದಾಟ ಮಾಡಲಿಕ್ಕೆ ಹೋಗ್ತೀವೋ, ಮಾತಾಡ್ಲಿಕ್ಕೆ ಹೋಗ್ತೀವೋ, ಅಲ್ಲಿ ನಾವೇ ಸೈತಾನಗಳಾಗ್ತೀವಿ. ದೇವರು ಬಯಸೋದೇನು? ಲವ್, ಪ್ರೀತಿ ಮಾತ್ರ. ಪ್ರೀತಿಸಲಿಕ್ಕೆ ನಿನಗೆ ಡಿನಾಮಿನೇಷನ್ ಬೇಕಾ? ಗಾಡ್ ಈಸ್ ಲವ್. ಬೈಬಲ್ ಹೇಳುತ್ತೆ, ಪ್ರೀತಿಸುವವನು ದೇವರ ಮಗನು, ಪ್ರೀತಿಸದೇ ಇರುವವನು ದೇವರನ್ನು ಬಲ್ಲವನಲ್ಲ. ಬಿಕಾಸ್ ಗಾಡ್ ಈಸ್ ಲವ್. ಆದರೆ ಇವತ್ತು ನಮ್ಮ ತಲೆನೂ ಒಳಗಡಿರ್ತಕ್ಕಂಥ ದೇವರು ಮನುಷ್ಯ ಕಲ್ಪಿತ ದೇವರು, ಒಂದು ರಿಲಿಜಿಯನ್ ಕ್ರಿಯೇಟೆಡ್ ಗಾಡ್. ಬೈಬಲ್ನಲ್ಲಿರ್ತಕ್ಕಂಥ ಸೃಷ್ಟಿಕರ್ತನಾದ ದೇವರಲ್ಲ. ಧರ್ಮ ಮತ್ತು ಧರ್ಮಶಾಸ್ತ್ರಿಗಳು, ಲೋಕ ಕಾಲ್ಪನಿಕವಾಗಿ ಮಾನುಷಿಕವಾಗಿ ಸೃಷ್ಟಿ ಮಾಡಿದ ಒಂದು ದೇವರು, ಒಂದು ಕಲ್ಪನೆ ಮನುಷ್ಯನ ತಲೆ ಒಳಗಡೆ ಇದೆ. ಅದು ಎಲ್ಲ ಧರ್ಮದಲ್ಲೂ ಇದೆ, ಅನೇಕ ಸಭೆಗಳಲ್ಲೂ ಇದೆ. ಹೆಸರು ಜೀಸಸ್ ಅಂತಲೇ ಹೇಳ್ತೀವಿ ನಾವು ಕ್ರೈಸ್ತರು. ನಮ್ಮ ದೇವರು ಯಾರು? ಯೇಸು ಸ್ವಾಮಿ. ಹಾಗಾದರೆ ಈಗ ಪ್ರಾಟೆಸ್ಟೆಂಟ್ನ ಕೇಳಿ, ಅವರು ಯೇಸು ಸ್ವಾಮಿ. ಕನ್ನಡದವ್ರನ್ನ ಕೇಳಿ, ಅವರು ಹೇಳ್ತಾರೆ ನಮ್ಮ ದೇವರು ಯೇಸು ಸ್ವಾಮಿ. ಕನ್ನಡ ಕ್ರಿಶ್ಚಿಯನ್ಸ್ನ ಕೇಳಿದರೆ ಅವರು ಹೇಳ್ತಾರೆ. ಕೊಂಕಣಿ ಕ್ರಿಶ್ಚಿಯನ್ಸ್ನ ಕೇಳಿದರೆ ಅವರು ಹೇಳ್ತಾರೆ ನಮ್ಮ ದೇವರು ಯೇಸು ಸ್ವಾಮಿ. ತಮಿಳ್ ಕ್ರಿಶ್ಚಿಯನ್ಸ್ನ ಕೇಳಿ, ನಮ್ಮ ದೇವರು ಯೇಸು ಸ್ವಾಮಿ. ಆಫ್ರಿಕಾದಲ್ಲಿ ಹೋಗಿ ಕಪ್ಪಗಿರ್ತಕ್ಕಂಥ ಕ್ರೈಸ್ತರನ್ನ ಕೇಳಿದರು, ನಮ್ಮ ದೇವರು ಜೀಸಸ್ ಅಂತಾರೆ. ಬಿಳಿಯರನ್ನ ಕೇಳಿದರೆ ಅವರು ಹೇಳ್ತಾರೆ ನಮ್ಮ ದೇವರು ಜೀಸಸ್ ಅಂತ. ಹಾಗಾದರೆ ನೀವೆಲ್ಲ ಒಟ್ಟಿಗೆ ಸೇರಿ ಒಂದೇ ಮನೆಯಲ್ಲಿ ಒಂದೇ ಕುಟುಂಬ ಥರ ಇರ್ತೀರಾ ಕೇಳಿದರೆ ಅದು ಇಂಪಾಸಿಬಲ್, ಸಾಧ್ಯ ಇಲ್ಲ. ಮತ್ತು ಒಂದೇ ಆತ್ಮ, ಒಂದೇ ಪವಿತ್ರಾತ್ಮ ಅಂತಲೂ ಹೇಳ್ತೀರಿ ಎಲ್ಲರಲ್ಲೂ. ಅದರಿಂದ ಹೇಳೋದಷ್ಟೇ, ಪ್ರತಿಯೊಬ್ಬರ ತಲೆನಲ್ಲೂ ಅವರದೇ ಆದ ರೀತಿಯ ಒಂದು ಜೀಸಸ್ನ ಈ ಲೋಕದ ಜನರು ಪಿಶಾಚಿ ಚಿತ್ರಿಸಿ ಕೊಟ್ಟಿದ್ದಾನೆ. ಆದ್ದರಿಂದನೇ ಪೌಲ ಹೇಳಿದ್ದು, ನಾನು ಸಾರ್ತಾ ಇರೋದು ಮನುಷ್ಯ ನಿನ್ನ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆ ಮೇಲೆ ಸತ್ತಂತಹ ಆ ಕ್ರಿಸ್ತನನ್ನು ನಾನು ಸಾರ್ತಾ ಇದ್ದೀನಿ ಅಂತ. ವಿ ಪ್ರೀಚ್ ಕ್ರೈಸ್ಟ್ ದ ಕ್ರೂಸಿಫೈಡ್ ಒನ್. ಶಿಲುಬೆಗೇರಿಸಲಾದ ಕ್ರಿಸ್ತನನ್ನು ನಾವು ಸಾರ್ತಾ ಇದ್ದೀವಿ ಅಂತ. ವಿಭಜನೆ ತರಲಿಕ್ಕೆ ಬಂದ ಕ್ರಿಸ್ತ ಅಲ್ಲ, ಅದ್ಭುತಗಳನ್ನ ಮಾಡಲಿಕ್ಕೆ ಬಂದ ಕ್ರಿಸ್ತನೂ ಅಲ್ಲ, ಅಥವಾ ಕೇವಲ ಯಹೂದ್ಯರಿಗೋಸ್ಕರ ಮಾತ್ರ ಬಂದ ಕ್ರಿಸ್ತ ಅಲ್ಲ,
ಅಥವಾ ಒಂದು ಲೋಕದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಲಿಕ್ಕಾಗಿ ಬಂದಂಥ ಕ್ರಾಂತಿಕಾರಿ ಕ್ರಿಸ್ತ ಅಲ್ಲ. ನಾವು ಸಾರ್ತಾ ಇರೋದು ದೀನನಾಗಿ, ದುರ್ಬಲನಾಗಿ, ಅಸಹಾಯಕನಾಗಿ, ಪಾಪಸ್ವರೂಪಿಯಾಗಿ, ಶಾಪಸ್ವರೂಪಿಯಾಗಿ, ದೇವರ ಕೋಪಕ್ಕೆ ಒಳಗಾಗಿ, ಮನುಷ್ಯನಾಗಿ ಶಿಲುಬೆಯ ಮೇಲೆ ಸತ್ತ ಆ ಕ್ರಿಸ್ತನನ್ನು ಪ್ರಚಾರ ಮಾಡಲಿಕ್ಕಾಗ ನಾವು ಬಂದಿದ್ದೀವಿ. ವಿ ಪ್ರೀಚ್ ದ್ಯಾಟ್ ಜೀಸಸ್. ಆ ಜೀಸಸ್ನ ಪ್ರೀಚ್ ಮಾಡಿದರೆ ಯಾರಿಗೂ ಪ್ರಾಬ್ಲಮ್ ಇಲ್ಲಲ್ಲ. ಆ ಜೀಸಸ್ನ ಪ್ರೀಚ್ ಮಾಡಿದರೆ ಏನು ಲಾಭ? ಎಲ್ಲರ ಹೃದಯದಲ್ಲೂ ಪಶ್ಚಾತ್ತಾಪ ಬರುತ್ತೆ. ಜನ ಪಾಪಕ್ಕೆ ವಿಮುಖರಾಗ್ತಾರೆ, ದೇವ್ರ ಕಡೆಗೆ ತಿರುಗ್ತಾರೆ, ಯೇಸುನ ಪ್ರೀತಿ ಮಾಡ್ತಾರೆ, ಪ್ರೀತಿಸಬೇಕು ಅಂತಕ್ಕಂಥ ಮನಸ್ಸು ಬರುತ್ತೆ. ದೇವರೇ ನನ್ನನ್ನು, ಪಾಪಿಯಾಗಿದ್ದ ನನ್ನನ್ನು ಇಷ್ಟಾಗಿ ಪ್ರೀತಿ ಮಾಡಿರುವಾಗ, ನನಗೋಸ್ಕರ ದೇವರೇ ಮನುಷ್ಯನಾಗಿ ಬಂದು ಸತ್ತಿರುವಷ್ಟು ಮಟ್ಟಿಗೆ ಈ ಅಯೋಗ್ಯನಿಗೋಸ್ಕರ, ಈ ಅಯೋಗ್ಯಳಿಗೋಸ್ಕರ ದೇವರು ಪ್ರೀತಿ ತೋರಿರುವಾಗ, ನನ್ನಂಥ ಪಾಪಿಯಾದವನು ಪ್ರೀತಿ ಮಾಡಲಿಲ್ಲ ಅಂದರೆ ನನ್ನಂಥ ಕಟುಕ ಯಾರೂ ಇರೋದಿಲ್ಲ, ನನಗೆ ನರಕ ಬಿಟ್ಟರೆ ಬೇರೆ ಜಾಗ ಇರೋದಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ. ಆಗ ಪ್ರೀತಿ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ರಾರ್ಥನೆ 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 ಅಂತ ಓಡಾಡೋರೆಲ್ಲ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಪ್ರೀತಿ ಮಾಡಲಿಕ್ಕೆ ಇಳಿದ್ಬಿಟ್ರೆ ಎಷ್ಟೋ ಅದ್ಭುತಗಳಾಗುತ್ತೆ, ಎಷ್ಟೋ ಜನ ಪರಿವರ್ತನೆ ಆಗ್ತಾರೆ. ಈ ಪ್ರಾರ್ಥನೆ ಮಾಡೋರನ್ನ ನೋಡಿ ನೋಡಿ ಎಷ್ಟೋ ಜನ ವಿಶ್ವಾಸ ಕಳ್ಕೊಂಡವ್ರಿದ್ದಾರೆ. ಪ್ರೇಯರ್ ಗ್ರೂಪ್ಗಳನ್ನ ನೋಡಿ 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 ಇವತ್ತು ದೇವರೇ ಇಲ್ಲ ಅಂತ ದೂರ ಹೋದವರು ಎಷ್ಟೋ ಜನ ಇದ್ದಾರೆ. ಕೆಲವರೆಲ್ಲ ಪಾಪ ಬಂದರು ಹತ್ರ, ಏಸು ಹತ್ರ ಹೋಗೋಣ ಅಂತ, ಈ ಪ್ರೇಯರ್ ಗ್ರೂಪ್ ಸೇರಿಕೊಂಡು ಇನ್ನೂ ಹತ್ರ ಆಗ್ಬೋದು ಅಂತ ಬರ್ತಾರೆ. ಯಾವಾಗ ಈ ಗ್ರೂಪು, ಈ ಸಭೆಗಳು, ಈ ಪಾಲಿಟಿಕ್ಸಿಗೆ ಸೇರ್ತಾರಲ್ವ, ಆಗ ಅವ್ರಿಗೊಂದು ಅರ್ಥ ಆಗುತ್ತೆ, ಏಸುನೇ ಇಲ್ಲ, ಏಸು ಅನ್ನೋದೇ ಒಂದು ನಾಟಕ. ಈ ಜನ ಎಲ್ಲ ನಾಟಕ ಮಾಡ್ತಾಯಿದ್ದಾರೆ, ಆದ್ದರಿಂದ ನಾವು ಮೊದಲಿನ ಥರನೇ ಇದ್ದರೆ ನೆಮ್ಮದಿಯಾಗಿರ್ಬೋದು ಅಂತ ದೇವರು ಬೇಡ, ಏಸುನೂ ಬೇಡ, ಸಭೆನೂ ಬೇಡ, ಪ್ರಾರ್ಥನೆಯೂ ಬೇಡ, ನಾವು ಹೇಗೋ ಬದುಕ್ತೀವಿ ಅಂತ ಹೇಳಿಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅದನ್ನೇ ಹೇಳಿದ್ದು ಪೌಲರು, ನಿಮ್ಮ ದೆಸೆಯಿಂದನೇ ಅನ್ಯ ಜನರು ದೇವರನ್ನ ಇವತ್ತು ದೂಷಣೆ ಮಾಡ್ತಾ ಇದ್ದಾರೆ, ದೇವರಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವರು ಇದ್ದಾರೆ ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ, ದೇವರು ಪ್ರೀತಿ ಸ್ವರೂಪಿ ಅಂತ ನೀವು ಹೇಳ್ತೀರಲ್ವ, ತೋರಿಸ್ಕೊಟ್ಟಿದ್ದೀರಾ? ಅದು ತೋರಿಸ್ಕೊಡ್ಬೇಕು ಇವತ್ತು ನಾವು. ಅದಲ್ಲದೆ ಹಲ್ಲೆಲೂಯಾ ಹೇಳಿ, ಅನ್ಯ ಭಾಷೆ ಹೇಳಿ, ಓ ಇವರು ಭಯಂಕರ ಸ್ಪಿರಿಚುವಲ್ ಆಗಿದ್ದಾರೆ, ಬೈಬಲ್ ಓದಿಲ್ಲ ಅಂದರೆ ಸ್ಪಿರಿಚುವಲ್ ಇಲ್ಲ ಅಂತ. ಬೈಬಲ್ ಓದಿ ಪ್ರಾರ್ಥನೆ ಪ್ರಾರ್ಥನೆ ಅಂತ ಏನೋ ಒಂದಿಷ್ಟು ಮಾಡಿದರೆ ದೇ ಆರ್ ವೆರಿ ಸ್ಪಿರಿಚುವಲ್. ಬೈಬಲ್ ಪ್ರಕಾರ ಒಬ್ಬ ಸ್ಪಿರಿಚುವಲ್ ಅಂದರೆ ಯಾರು? ಇಫ್ ಯು ಆರ್ ಏಬಲ್ ಟು ಡಿಸರ್ನ್ ದ ವಿಲ್ ಆಫ್ ಗಾಡ್, ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಆಫ್ ಕ್ರೈಸ್ಟ್, ಯು ಆರ್ ಎ ಸ್ಪಿರಿಚುವಲ್ ಪರ್ಸನ್ ಅಕಾರ್ಡಿಂಗ್ ಟು ಬೈಬಲ್. ಬೈಬಲ್ ಪ್ರಕಾರ ಸ್ಪಿರಿಚುವಲ್ ಮನುಷ್ಯ ಅಂದರೆ ಯಾರು? ಆಧ್ಯಾತ್ಮಿಕ ಮನುಷ್ಯ ಅಂದರೆ ಯಾರು? ಬೈಬಲ್ ಪ್ರಕಾರ, ದೇವರ ಪ್ರಕಾರ ಆಧ್ಯಾತ್ಮಿಕ ಮನುಷ್ಯ ಅಂದರೆ ಇದೆಲ್ಲ ಬೈಬಲಲ್ಲಿ ಇರೋದೇ ಹೇಳ್ತಾ ಇರೋದು. 1 ಕೊರಿಂಥ 2ನೇ ಅಧ್ಯಾಯದಲ್ಲಿದೆ, 16ನೇ ವಾಕ್ಯ ಅನಿಸುತ್ತೆ. ಓಕೆ, ಸ್ಪಿರಿಚುವಲ್ ಮನುಷ್ಯ ಯಾರು ಅಂದರೆ ದೇವರ ಆಲೋಚನೆಗಳನ್ನು ವಿವೇಚನೆ ಮಾಡಲಿಕ್ಕೆ ನಿನಗೆ ಆಗ್ತಾ ಇದ್ದರೆ ಯು ಆರ್ ಅ ಸ್ಪಿರಿಚುವಲ್ ಪರ್ಸನ್. ಡೈಲಿ ಚರ್ಚಿಗೆ ಬಂದ ತಕ್ಷಣ ನೀನು ಸ್ಪಿರಿಚುವಲ್ ಅಲ್ಲ, ಯು ಆರ್ ಎ ರಿಲೀಜಿಯಸ್ ಪರ್ಸನ್ ಅಷ್ಟೇ. ನೀನೊಬ್ಬ ಧಾರ್ಮಿಕ ಮನುಷ್ಯ. ನಾನು ಡೈಲಿ ಚರ್ಚಿಗೆ ಹೋಗ್ತೀನಿ, ನಾನು ಡೈಲಿ ಚರ್ಚಿಗೆ ಹೋಗೋರು ಇದ್ದಾರೆ. ಹಿಂದೂ ಸಹೋದರರಾದರೆ ಅವರು ಅವ್ರದ್ದೇ ಆದ ದೇವರನ್ನ ಆರಾಧಿಸಲಿಕ್ಕೆ ಅವ್ರದ್ದೇ ಆದ ಆಲಯಕ್ಕೆ ಹೋಗೋರು ಇದ್ದಾರೆ. ಡೈಲಿ ಅವರು ಹೋಗ್ತಾರೆ, ಅವರು ಸ್ನಾನ ಮಾಡಿಕೊಂಡು ಹೋಗ್ತಾರೆ. ನಮ್ಮವರು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ನಾವು ಬರ್ತೀವಿ. ಅವರು ಅವ್ರದ್ದೇ ಪುಸ್ತಕಗಳನ್ನ ಓದ್ತಾರೆ, ನಾವು ನಮ್ಮ ಪುಸ್ತಕ ಓದ್ತೀವಿ. ಅವ್ರದ್ದು ಪ್ರಾರ್ಥನೆ ಮಾಡ್ತಾರೆ, ನಾವು ನಮ್ಮ ಪ್ರಾರ್ಥನೆ ಮಾಡ್ತೀವಿ. ಇದೆಲ್ಲ ಏನು? ಇದೆಲ್ಲ ಸ್ಪಿರಿಚುವಲ್ ಅಂತ ನಾವು ಟೈಟಲ್ ಕೊಡ್ಬೋದು ಅಷ್ಟೇ, ಆದರೆ ಬೈಬಲ್ ಹೇಳಲ್ಲ, ದೇವರು ಹೇಳಲ್ಲ ಸ್ಪಿರಿಚುವಲ್ ಅಂತ. ದಟ್ ಈಸ್ ಓನ್ಲಿ ರಿಲಿಜಿಯಸ್, ಧಾರ್ಮಿಕ, ಧರ್ಮದ ಆಚಾರ ವಿಚಾರಗಳನ್ನು, ಸಂಪ್ರದಾಯಗಳನ್ನು ಅನುಸರಣೆ ಮಾಡ್ತಾ ಬದುಕ್ತಾನೆ ಅಷ್ಟೆ. ಅವನಿಗೇನು ಲಾಭ ಕೇಳಿದರೆ ಅವನಿಗೇನು ಲಾಭ ಇಲ್ಲ. ಲಾಭ ಇಲ್ಲ ಅಂದರೆ ದೇವರಿಂದ ಅವನಿಗೇನು ಲಾಭ? ಏನೂ ಲಾಭ ಇಲ್ಲ.
ನೀವು ನೋಡಿಬೇಕಾದ್ರೆ ಕೆಲವರು ಇದ್ದಾರೆ, ಡೈಲಿ ಚರ್ಚಿಗೆ ಬರ್ತಾರೆ, ಕ್ಯಾಂಡಲ್ ಅಂಟಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಪ್ರತಿಯೊಂದು ಧಾರ್ಮಿಕ ಕಾರ್ಯದಲ್ಲೂ ಮುಂದೆ ಫ್ರಂಟ್ ಲೈನಲ್ಲೇ ಇರ್ತಾರೆ. ಅವ್ರ ನಡತೆಯಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅಂತ ನೀವು ನೋಡಿ. 1 ಇಂಚಾದರೂ ಏನಾದರೂ ಅಥವಾ 1-2% ಆದರೂ ಏನಾದರೂ ಅವರ ಸ್ವಭಾವದಲ್ಲಿ, ನಡವಳಿಕೆಯಲ್ಲಿ, ಜೀವನದಲ್ಲಿ ಒಂದು ದೈವಿಕವಾದ ಮಾರ್ಪಾಡು ಆಗಿದೆಯಾ ಅಂತ ಪರೀಕ್ಷೆ ಮಾಡಿ ನೋಡಿ. ತೀರ್ಪು ಕೊಡಲಿಕ್ಕೋಸ್ಕರ ಅಲ್ಲ ಹೇಳ್ತಾ ಇರೋದು, ಟೆಸ್ಟ್ ಮಾಡಿ ನೋಡಿ. ನಿಮ್ಮ ಚರ್ಚ್ಗಳಿಗೆ ಬರೋರನ್ನೇ ಟೆಸ್ಟ್ ಮಾಡಿ. ಯಾಕೆ ಟೆಸ್ಟ್ ಮಾಡೋಕ್ಕೆ ಹೇಳಿದೆ ಅಂದರೆ, ನಿಮ್ಗೆ ಅರ್ಥ ಆಗಬೇಕು ಈ ಧಾರ್ಮಿಕತೆಯಿಂದ ಏನೂ ಪ್ರಯೋಜನ ಇಲ್ಲ ಅಂತ, ಈ ಡಂಬಾಚಾರದಿಂದ ಏನೂ ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇದೆ? ಮತ್ತು ಪ್ರಯೋಜನ ಆಗಬೇಕಾದ್ರೆ, ಆತ್ಮಕ್ಕೆ ಪ್ರಯೋಜನ ಆಗಬೇಕಾದ್ರೆ ಖಂಡಿತವಾಗಲೂ ನಾವು ಆತ್ಮಿಕ ಮನುಷ್ಯರಾಗಿರಬೇಕು, ಸ್ಪಿರಿಚುವಲ್ ಆಗಿರಬೇಕು. ಬೈಬಲ್ ಓದಿದ ತಕ್ಷಣ ಸ್ಪಿರಿಚುವಲ್ ಅಲ್ಲ, ಪ್ರೇಯರ್ ಗ್ರೂಪಲ್ಲಿ ಇದ್ದಿದ್ದ ತಕ್ಷಣ ಸ್ಪಿರಿಚುವಲ್ ಅಲ್ಲ, ಡೈಲಿ ಚರ್ಚಿಗೆ ಬಂದು ಎಲ್ಲ ಕಾರ್ಯಗಳನ್ನ ಮಾಡಿದ ತಕ್ಷಣ ಸ್ಪಿರಿಚುವಲ್ ಅಲ್ಲ. ಓಕೆ, ಯಾರ ಜೊತೆಗೂ ಸೇರದೆ ಮಾತಾಡದೆ 24 ಗಂಟೆ ಬೈಬಲ್ ಮಾತ್ರ ಹಿಡ್ಕೊಂಡಿರ್ತೀನಿ, ಅದು ಸ್ಪಿರಿಚುವಲ್ ಅಲ್ಲ. ಅದೆಲ್ಲ ಬೇರೆ ಬೇರೆ ರೀತಿಯ ಟೈಟಲ್ ಕೊಡ್ಬೋದು ಅದಕ್ಕೆ. ಆದರೆ ಸ್ಪಿರಿಚುವಲ್ ಅಂದರೆ ಬೈಬಲ್ ಪ್ರಕಾರ ಯು ವಿಲ್ ಬಿ ಏಬಲ್ ಟು ಡಿಸರ್ನ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತವನ್ನು ವಿವೇಚಿಸಿ ತಿಳ್ಕೊಳ್ಳಿಕ್ಕೆ ಆಗುವವನೇ ಆತ್ಮಿಕ ಮನುಷ್ಯ. ಬೈಬಲ್ ಹೇಳುತ್ತೆ ಅವನನ್ನು ಯಾರು ವಿಚಾರಣೆಗೊಳಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತ. ವಿಚಾರಣೆಗೊಳಪಡಿಸೋಂಥದ್ದು ಏನೂ ಇರೋದಿಲ್ಲ. ಮಾತ್ರ ಅಲ್ಲ, ಅವನ ಒಳಗಡೆ ಒಂದು ಫ್ರೀಡಮ್ ಇರುತ್ತೆ. ಹಿ ವಿಲ್ ಹ್ಯಾವ್ ಇನ್ನರ್ ಫ್ರೀಡಮ್. ಅವನು ಯಾರು ಹಿಡಿತಕ್ಕೂ ಸಿಗೋದಿಲ್ಲ. ಈಗ ನಮ್ಮ ಪರಿಸ್ಥಿತಿ ಹೇಗಿದೆ, ನಾವೆಲ್ಲರೂ ಹಿಡಿತಕ್ಕೂ ಸಿಗ್ತಾ ಇರ್ತೀವಿ. ನಮ್ಮನ್ನೆಲ್ಲರೂ, ಕೆಲವರು ಹೇಳ್ತೀವಿ ನಮ್ಮನ್ನೆಲ್ಲರೂ ಹಿಂಡಿ ಹಾಕ್ತಾರೆ ಅಂತ. ಯಾಕೆ ಹಿಂಡ್ತಾ ಇದ್ದಾರೆ ನಿನ್ನನ್ನು? ಯು ಆರ್ ನಾಟ್ ಸ್ಪಿರಿಚುವಲ್, ಯು ಆರ್ ನ್ಯಾಚುರಲ್, ಸ್ವಾಭಾವಿಕ ಮನುಷ್ಯ. ಸಮ್ಟೈಮ್ಸ್ ಯು ಆರ್ ಕಾರ್ನಲ್. ಅದರಿಂದನೇ ಈ ಸ್ಪಿರಿಚುವಲ್ ಆಗೋದು ಹೇಗೆ ಕೇಳಿದರೆ, ಓನ್ಲಿ ಬೈ ದ ಹೋಲಿ ಸ್ಪಿರಿಟ್. ನಾವು ಯಾರೂ ಸ್ಪಿರಿಚುವಲ್ ಅಲ್ಲ ಬೈ ಡಿಫಾಲ್ಟ್, ಎಲ್ಲರೂ ಭೌತಿಕ ಮನುಷ್ಯನೇ. ಆದರೆ ಈ ಭೌತಿಕ ಮನುಷ್ಯ ಆತ್ಮಿಕ ಮನುಷ್ಯನಾಗೋದು ಹೇಗೆ ಕೇಳಿದರೆ, ದೇವರಾತ್ಮನ ಮುಖಾಂತರ, ಥ್ರೂ ದ ಹೋಲಿ ಸ್ಪಿರಿಟ್. ಅದರಿಂದ ಪ್ರತಿಯೊಬ್ಬ ಮನುಷ್ಯನು ಪವಿತ್ರಾತ್ಮನ ಪಡ್ಕೊಳ್ಳೋದು ಮುಖ್ಯ. ಇನ್ನು ನೀವು ಪವಿತ್ರಾತ್ಮನ ಪಡ್ಕೊಂಡಿದ್ದೀರಿ ಅಂತ ಗೊತ್ತಾಗೋದು ಹೇಗೆ? ಯು ವಿಲ್ ಬಿ ಏಬಲ್ ಟು ಡಿಸರ್ನ್. ನಿನಗೆ ವಿವೇಚಿಸಲಿಕ್ಕೆ ಆಗ್ತದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಹಾರ್ಟ್ ಆಫ್ ಜೀಸಸ್. ಇಫ್ ಯು ಆರ್ ಟ್ರೂಲಿ ಸ್ಪಿರಿಚುವಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಹಾರ್ಟ್ ಆಫ್ ಜೀಸಸ್. ನಿನಗೆ ಯೇಸುವಿನ ಹೃದಯ ಅರ್ಥ ಆಗುತ್ತೆ. ನಮಗೆ ಮನುಷ್ಯನ ಹೃದಯನೇ ಅರ್ಥ ಆಗ್ತಾ ಇಲ್ಲ ಇವತ್ತಲ್ವಾ? ಗಂಡ ಹೆಂಡ್ತಿದ್ದು ಅದೇ ದೊಡ್ಡ ಸಮಸ್ಯೆ. ನನ್ನ ಗಂಡ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಹೆಂಡ್ತಿ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತಿನ ಯೌವನಸ್ಥ ಮಕ್ಕಳು ದೊಡ್ಡ ಕಂಪ್ಲೇಂಟು, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅಂತ. ಅದಕ್ಕೆ ತಾನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು, ಅದಕ್ಕೆ ಡೈವರ್ಸ್ ಆಗೋದಲ್ವಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಎಲ್ಲ ಕಡೆಗೂ. ಅದೇ ರೀತಿಯಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗೂ ದೇವರಿಗೂ ಮಧ್ಯದಲ್ಲಿರೋ ಪ್ರಾಬ್ಲಮ್ಮು ಅದೇನೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ದೇವರು ಹೇಳ್ತಾರೆ, ನನ್ನನ್ನು ಇವ್ರು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ನಾವು ಹೇಳ್ತೀವಿ ನಮ್ಮನ್ನು ದೇವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ದೇವರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಆದ್ದರಿಂದ ನಾವು ಪ್ರಾರ್ಥನೆಗೆ ಬರಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದರೂ ದೇವರು ನಮ್ಮನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನಾನು ಎಷ್ಟು ಒಳ್ಳೆಯವನು ಅಂತ ದೇವರಿಗೆ ಇನ್ನೂ ಅರ್ಥ ಆಗಿಲ್ಲ. ಅಂದರೆ ದೇವ್ರಿಗಿಂತ ನಾವು ಒಳ್ಳೆಯವರು, ದೇವ್ರು ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ದರೆ ದೇವ್ರಿಗೆ ಗೊತ್ತಾಗ್ತಿತ್ತು, ನನಗಿಂತ ಇವನೇ ಪರವಾಗಿಲ್ಲ, ನಾನು ಒಂದೂ ಕ್ಯಾಂಡಲ್ ಅಂಟಿಸಿಲ್ಲ. ಯೇಸು ಸ್ವಾಮಿ ಅರ್ಥ ಮಾಡ್ಕೊಳ್ತಾ ಇದ್ರು. ನಾನು ಈ ಭೂಮಿಗೆ ಹೋದಾಗ ಯಾವ ಚರ್ಚಲ್ಲೂ
ನಾನು ಹೋದ ಯಾವ ದೇವಾಲಯದಲ್ಲಿ ಒಂದು ಕ್ಯಾಂಡ್ಲು ಕೂಡ ಅಂಟಿಸಿಲ್ಲ, ಪಾಪ ಇವರು 1000 ಕ್ಯಾಂಡ್ಲ್ ಅಂಟಿಸಿದ್ದಾರೆ, ನನಗಿಂತ ಇವರೇ ಪರವಾಗಿಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಿದ್ರೆ ನಮಗೇನಾದರೂ ಒಂದು ಮಾಡ್ಬೋದಾಗಿತ್ತು ಜೀಸಸ್. ಸೊ ನಾವು ಹೇಳ್ತೀವಿ ಜೀಸಸ್ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಯಾರನ್ನ ಅರ್ಥ ಮಾಡ್ಕೊಂಡಿಲ್ಲ. ಪ್ರಾಬ್ಲಮ್ ಇರೋದು ನಮ್ಮ ಹತ್ರನೇ. ದೇವರು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದರಿಂದಾನೇ ನಾವು ಪಾಪಿಗಳಾಗಿದ್ದಾಗಲೇ ಅವರು ಈ ಭೂಮಿಗೆ ನಮ್ಮನ್ನು ಹುಡ್ಕೊಂಡು ಬಂದು ನಮಗೋಸ್ಕರ ತಮ್ಮ ಪ್ರಾಣ ಕೊಟ್ಟು ನಮ್ಮನ್ನು ಆ ಒಂದು ನರಕದ ನಿತ್ಯಾಗ್ನಿಯಿಂದ ಮತ್ತು ದೇವರ ಕೋಪದಿಂದ ನಮ್ಮನ್ನು ಅವರು ರಕ್ಷಣೆ ಮಾಡಿದ್ದಾರೆ. ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ. ನಮ್ಮಿಂದ ಸಾಧ್ಯ ಇಲ್ಲ ಹೊರಗೆ ಬರಲಿಕ್ಕೆ ಅಂತ ಗೊತ್ತಾಗಿ ನಮ್ಮನ್ನು ಅರ್ಥ ಮಾಡಿಕೊಂಡು ಅವರೇ ಬಂದು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಈ ವಿಷಯ ಎಲ್ಲರಿಗೂ ತಲುಪಿಲ್ಲ. ದೇವರಿಟ್ಟಿರೋ ಸಿಸ್ಟಮ್ ಏನು ಗೊತ್ತಾ? ಈ ಶುಭ ಸಂದೇಶದ ಮುಖಾಂತರ ಇದು ಎಲ್ಲರಿಗೂ ತಲುಪಬೇಕು. ದಿಸ್ ಮೆಸೇಜ್ ಆಫ್ ಸಾಲ್ವೇಷನ್ ವಿಚ್ ಬ್ರಿಂಗ್ಸ್ ಗ್ರೇಟ್ ಜಾಯ್ ಟು ಆಲ್ ದ ಪೀಪಲ್ ಆಫ್ ದಿಸ್ ವರ್ಲ್ಡ್ ಶುಡ್ ರೀಚ್ ಎವ್ರಿವೇರ್ ಥ್ರೂ ದ ಪ್ರೊಕ್ಲಮೇಷನ್ ಆಫ್ ದ ಗಾಸ್ಪಲ್. ದ್ಯಾಟ್ ಈಸ್ ದ ಸೀಕ್ರೆಟ್ ಪ್ಲ್ಯಾನ್ ಆಫ್ ಗಾಡ್. ದೇವರ ರಹಸ್ಯ ಯೋಜನೆ ಇದಾಗಿತ್ತು. ಅದು ಹಳೆ ಒಡಂಬಡಿಕೆಯಲ್ಲಿ ಪ್ರಕಟ ಆಗಿರಲಿಲ್ಲ. ದೇವರು ಸಂತ ಪೌಲನ ಮುಖಾಂತರ ಅದನ್ನು ಪ್ರಕಟಪಡಿಸಿ ಕೊಟ್ಟರು. ಇವತ್ತು ಅದು ಪ್ರಕಟ ಆಗಿದೆ ನಮಗೆಲ್ಲ, ಆದರೆ ಪ್ರಚಾರ ಆಗಿಲ್ಲ. ಈಗ ನಮ್ಮ ಕೆಲಸ ಏನಂದರೆ ಇದನ್ನು ಪ್ರಚಾರ ಮಾಡೋದು. ಯಾವುದನ್ನು ಪ್ರಚಾರ ಮಾಡೋದು? ಶುಭ ಸಂದೇಶ ಪ್ರಚಾರ. ಏನು ಶುಭ ಸಂದೇಶ? ದೇವರು ನಿನ್ನ ಪಾಪವನ್ನು ಮನ್ನಾ ಮಾಡಿದ್ದಾರೆ. ನೀನು ಪಾಪಿ ಆಗಿದ್ದಾಗಲೇ ದೇವರು ನಿನ್ನ ಪ್ರೀತಿಸಿ ನಿನ್ನ ಪಾಪಕ್ಕೆ ಕ್ಷಮಾಪಣೆ ಕೊಟ್ಟಾಯಿತು. ನೀನೀಗ ಪಾಪಿ ಅಲ್ಲ. ಇದು ಕನ್ವಿನ್ಸ್ ಆಗಬೇಕು. ಒಬ್ಬರಿಗೆ ಕನ್ವಿನ್ಸ್ ಮಾಡಲಿಕ್ಕೇ ಇಷ್ಟು ದೊಡ್ಡ ಪುಸ್ತಕ ಇರೋದು. ಇನ್ನೂ ಕನ್ವಿನ್ಸ್ ಆಗಿಲ್ಲ ಅಂದರೆ ದೇವರು ಕೆಲವೊಂದು ಅದ್ಭುತಗಳನ್ನ ಮಾಡಿ ತೋರಿಸಿ ಕನ್ವಿನ್ಸ್ ಮಾಡಿಸ್ತಾರೆ. ಎಲ್ಲ ಅದ್ಭುತಗಳನ್ನ ಮಾಡೋದು ಒಂದೇ ಉದ್ದೇಶಕ್ಕೋಸ್ಕರ, ನಿನ್ನ ಆತ್ಮ ರಕ್ಷಣೆ ಆಗಬೇಕು. ಬೇರೆ ಯಾವುದು ಉದ್ದೇಶ ಇಲ್ಲ. ಆದರೆ ಇವತ್ತು ಅದ್ಭುತಗಳು ನಡೀತಾ ಇರೋದು ಯಾಕೆ ಹೇಳಿ? ಅದ್ಭುತ ಮಾಡೋನು ಯಾರು ಅಂತ ಜನ ಗುರುತಿಸ್ಬೇಕು. ಆ ಥರ ಆಗ್ಬಿಟ್ಟಿದೆ. ಅದೊಂದು ಡಿಸೆಪ್ಷನ್. ಅದು ಅದ್ಭುತ ಮಾಡೋರು ಯಾರು? ಮನುಷ್ಯ ಅಂತ ಆ ಮನುಷ್ಯ ಗುರುತಿಸಲ್ಪಡಲಿಕ್ಕೋಸ್ಕರ ಅನೇಕ ಕಾರ್ಯಗಳನ್ನ ಮಾಡಿಕೊಂಡು ಹೋಗುವಂಥ ಒಂದು ಮಹಾವಂಚನೆಗೆ ಇವತ್ತು ಸಭೆ ಹೋಗ್ಬಿಟ್ಟಿದೆ. ಕರಿಸ್ಮ್ಯಾಟಿಕ್ ಮೂಮೆಂಟ್ ಹೋಗ್ಬಿಟ್ಟಿದೆ. ಅದರಿಂದ ಇದು ಮುಖ್ಯವಾದ ಕೆಲಸ. ಯಾವುದು? ಶುಭ ಸಂದೇಶವನ್ನು ಸಾರುವಂಥದ್ದು. ಸಾರಲಿಕ್ಕೆ ನಮಗೆ ಆಗಬೇಕಾದ್ರೆ ಮೊದಲು ನಾವು ಆ ಶುಭ ಸಂದೇಶವನ್ನು ನಮ್ಮ ಒಳಗಡೆ ತಗೋಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ರಿಸೀವ್ ದಟ್ ಗಾಸ್ಪೆಲ್, ಹೌ ಕೆನ್ ಯು ಶೇರ್? ನೀನು ಏನನ್ನು ಹಂಚ್ತೀಯಾ? ಏನೋ ಹೇಳಬೇಕಾಗತ್ತೆ ಕತೆ. ಅಬ್ರಹಾಮನ ಕತೆ ಹೇಳೋದ್ರಿಂದ ಯಾರೂ ರಕ್ಷಣೆಗೆ ಬರಲ್ಲ. ಮೋಶೆ ಕತೆ ಹೇಳೋದ್ರಿಂದ, ಇಸ್ರಾಯೇಲ್ ಜನರ ಕತೆ ಹೇಳೋದ್ರಿಂದ, ದಾವೀದನ ಕತೆ ಹೇಳೋದ್ರಿಂದ, ದಾವೀದನ ಸಿಂಹದ ಗುಹೆಗೆ ಹಾಕಿದ್ರು, ದಾನಿಯೇಲನ ಸಿಂಹದ ಗುಹೆಗೆ ಹಾಕಿದ್ರು, ಆ ಕತೆ ಹೇಳೋದ್ರಿಂದ ಯಾರೂ ರಕ್ಷಣೆಗೆ ಬರೋದಿಲ್ಲ. ದಾವೀದ ಗೋಲಿಯಾತನ್ನು ಕೊಂದ ಅಂತ ಕತೆ ಹೇಳೋದ್ರಿಂದ ಯಾರೂ ರಕ್ಷಣೆ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದಾವೀದನು ಕೊಂದನು 1000 ಗಟ್ಟಲೆ ಅಂತ ಹೇಳಿದ ತಕ್ಷಣ ಯಾರೂ ರಕ್ಷಣೆಗೆ ಬರೋದಿಲ್ಲ. ಮತ್ತು ರಕ್ಷಣೆ ಬರಬೇಕಾದ್ರೆ ಏನು ಮಾಡಬೇಕು? ರಕ್ಷಣೆಗೆ ಬರಬೇಕಾದ್ರೆ ರಕ್ಷಕನ ಬಗ್ಗೆ ಹೇಳಬೇಕು. ಇಫ್ ಯು ವಾಂಟ್ ಅದರ್ಸ್ ಟು ಬಿ ಸೇವ್ಡ್, ಯು ಮಸ್ಟ್ ಪ್ರೊಕ್ಲೈಮ್ ಅಬೌಟ್ ದ ಸೇವಿಯರ್ ಆಫ್ ದ ವರ್ಲ್ಡ್, ಜೀಸಸ್ ಕ್ರೈಸ್ಟ್. ಅದು ಅರ್ಥ ಆಗಬೇಕು. ಅದು ಅರ್ಥ ಆದರೆ ಅವ್ರು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರೊಳಗಡೆ ಏನು ಬರುತ್ತೆ? ದಾಹ ಬರುತ್ತೆ. 6 ಗಂಟೆ ಆಯಿತಾ? ಆತ್ಮಿಕವಾದ ದಾಹ ಬರುತ್ತೆ. ಈ ಆತ್ಮಿಕ ದಾಹ ಬಂದಾಗ ಅವನ ಹೃದಯ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಯಾವುದಕ್ಕಾಗಿ? ನನಗೆ ಪರಿಶುದ್ಧಾತ್ಮರು ಬೇಕು. ಐ ನೀಡ್ ಹೋಲಿ ಸ್ಪಿರಿಟ್ ಪವರ್. ನನಗೆ ದೇವರ ಶಕ್ತಿ ಬೇಕು. ಆ ಪ್ರಾರ್ಥನೆಯ ಫಲವಾಗಿ ದೇವರು ನಿಮ್ಮನ್ನು ಶಕ್ತಿಪಡಿಸ್ತಾರೆ. ಆ ಶಕ್ತಿಯಿಂದ ತುಂಬಲ್ಪಟ್ಟಾಗ ನೀವೇನು ಮಾಡ್ತೀರಿ? ನೀವು ಹಾರ್ತೀರಿ. ಯೇಸುವಿಗಾಗಿ ಹೋಗ್ತೀರಿ. ಊರು ಬಿಟ್ಟು ಹೋಗ್ತೀರಿ, ಮನೆ ಬಿಟ್ಟು ಹೋಗ್ತೀರಿ, ಮಕ್ಕಳನ್ನು ಬಿಟ್ಟು ಹೋಗ್ತೀರಿ, ಜಾಬ್ನು ಬಿಟ್ಟು ಹೋಗ್ತೀರಿ,
ಎಲ್ಲ ಬಿಟ್ಟು ಹೋಗಲಿಕ್ಕೆ ನಿಮಗೆ ಬಲ ಸಿಗುತ್ತೆ. ಅಲ್ಲಿ ಯಾರೂ ನಿಮಗೆ ಬ್ರೈನ್ ವಾಶ್ ಮಾಡೋದು ಅಲ್ಲ, ಯಾರೂ ನಿಮ್ಮನ್ನು ಮೋಸ ಮಾಡೋದು ಅಲ್ಲ, ಯಾರೂ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದು ಅಲ್ಲ. ದ್ಯಾಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಪವರ್. ಅದು ಪರಿಶುದ್ಧಾತ್ಮನ ಶಕ್ತಿಯಾಗಿದೆ. ಆ್ಯಂಡ್ ನೋ ಒನ್ ಕ್ಯಾನ್ ಸ್ಟಾಪ್ ದ್ಯಾಟ್. ಅದನ್ನು ತಡಿಲಿಕ್ಕೆ ಯಾರಿಗೂ ಇವತ್ತಿನ ತನಕ ಆಗೋದೂ ಇಲ್ಲ. ಅವ್ರನ್ನ ಸಾಯಿಸ್ಬೋದು ಅಷ್ಟೇ, ಆದರೆ ಅವ್ರನ್ನ ವಾಪಸ್ ಕರ್ಕೊಬರೋಕ್ಕಾಗಲ್ಲ. ಒಬ್ಬ ನಿಜವಾದ ಮಿಷನರಿ, ಒಬ್ಬ ನಿಜವಾದ ಸುವಾರ್ತಿಕ ಪವಿತ್ರಾತ್ಮನ ಶಕ್ತಿಯಿಂದ ಹೋಗುವಾಗ ಆತನನ್ನು ತಡೆದು ಸ್ಟಾಪ್ ಅಂತ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಬೇಕಾದರೆ ಅವನು ಸಾಯಿಸ್ಬೋದು ನೀವು ಕ್ಷಣಿಕವಾಗಿ. ಅವನು ಸತ್ತ ತಕ್ಷಣ ಈ ಸುವಾರ್ತೆ ಅಲ್ಲಿ ನಿಲ್ಲೋದಿಲ್ಲ. ಆ ರಕ್ತ ಅಲ್ಲಿ ಬೀಳುತ್ತಲ್ಲ, ಅಲ್ಲಿಂದ ಅನೇಕ ಸುವಾರ್ತಿಕರು ಮತ್ತೆ ಹುಟ್ಕೊಳ್ತಾರೆ. ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗುತ್ತೆ, ಶುಭ ಸಂದೇಶ ಮುಂದಕ್ಕೆ ಹೋಗುತ್ತೆ. ಹಾಗೆಯೇ ಈ ಪ್ರಪಂಚದಲ್ಲಿ ಇಂದು ಕ್ರೈಸ್ತ ಸಭೆ ಅನೇಕ ಕಡೆ ಸ್ಪ್ರೆಡ್ ಆಗ್ತಾ ಇರೋದು. ಅದೆಲ್ಲ ಇದು ಬೇರೆ ಏನೂ ಅಲ್ಲ, ಜಾದು ಅಲ್ಲ. ದಿಸ್ ಈಸ್ ದ ವರ್ಕ್ ಆಫ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಆದರೆ ನಮ್ಮ ಒಂದು ದೊಡ್ಡ ಪ್ರಿವಿಲೇಜ್ ಏನು ಅಂದರೆ, ಈ ಶುಭ ಸಂದೇಶ ಪ್ರಚಾರ ಸೇವೆಯಲ್ಲಿ, ಕಾರ್ಯದಲ್ಲಿ, ಇದು ದೇವರ ಕಾರ್ಯ, ಪರಿಶುದ್ಧಾತ್ಮನ ಕಾರ್ಯ, ಇದು ಯೇಸುವಿನ ಕಾರ್ಯ. ಈ ಯೇಸುವಿನ ಒಂದು ಮಿನಿಸ್ಟ್ರಿಯಲ್ಲಿ ನಮಗೂ ಒಂದು ಭಾಗ ಕೊಟ್ಟಿದ್ದಾರೆ, ಪಾಲುಗಾರರಾಗುವ ಒಂದು ಅವಕಾಶ ಕೊಟ್ಟಿದ್ದಾರಲ್ವ. ದಿಸ್ ಈಸ್ ದ ಹೈಯೆಸ್ಟ್ ಪ್ರಿವಿಲೇಜ್ ಫಾರ್ ಎ ಪರ್ಸನ್ ಆನ್ ದಿಸ್ ಅರ್ತ್. ಇದು ನಿಮಗೇನಾದರೂ ಒಂದು ಕೃಪೆಯಾಗಿ ಸಿಕ್ಕಿದರೆ ಇದನ್ನು ಕಳ್ಕೋಬೇಡಿ ಅಂತ ಪೌಲರು ಹೇಳ್ತಾರೆ. ಸ್ಟ್ಯಾಂಡ್ ಫರ್ಮ್ ಇನ್ ದಟ್ ಗ್ರೇಸ್. ಅದಲ್ಲದೆ ನಾವು ಯಾವತ್ತೂ ಕೂಡ ಯಾರನ್ನೋ ನೋಡಿ ಬೇರೆ ಯಾವುದೋ ಆಮಿಷಗಳಿಗೆ ಒಳಗಾಗಿ, ಪ್ರೇರಣೆಗಳಿಗೆ, ಪ್ರಚೋದನೆಗಳಿಗೆ ಒಳಗಾಗಿ ಈ ಶುಭ ಸಂದೇಶ ಸಾರಲಿಕ್ಕೆ ಹೋಗಬಾರ್ದು. ಹೋಗಿ ಪ್ರಯೋಜನ ಇಲ್ಲ. ಅದರಿಂದ ದೇವರ ನಾಮಕ್ಕೆ ಮಹಿಮೆ ಆಗೋದಿಲ್ಲ. ನಿಮ್ಮ ನಾಮಕ್ಕೆ ಮಹಿಮೆ ಆಗ್ಬೋದು, ದೇವರ ನಾಮಕ್ಕೆ ಅವಮಾನನೂ ಕೂಡ ಆಗುವ ಸಾಧ್ಯತೆ ಇದೆ. ದೇವರ ನಾಮಕ್ಕೆ ಮಹಿಮೆ ಆಗುವಂಥ ಒಂದು ಶುಭ ಸಂದೇಶ ಪ್ರಚಾರಕಿ, ದೇವರ ಸೇವಕಿ, ಒಬ್ಬ ಮಿಷನರಿ ನೀನಾಗಬೇಕಾದ್ರೆ ನಿನಗೆ ದೇವರ ಆತ್ಮನ ಬಲ ಬೇಕು. ಈ ಬಲಕ್ಕಾಗಿ ಪ್ರಾರ್ಥಿಸು. ತಕ್ಕ ಸಮಯದಲ್ಲಿ ದೇವರು ಬಲಪಡಿಸ್ತಾರೆ. ಆ ಬಲ ನಿನ್ನ ಮೇಲೆ ಬಂದಾಗ ಆ ಬಲ ನಿನ್ನನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಯಾರು ನಿನ್ನನ್ನು ಪುಷ್ ಮಾಡೋದು ಬೇಕಾಗಿಲ್ಲ, ಪುಲ್ ಮಾಡೋದು ಬೇಕಾಗಿಲ್ಲ, ತಳ್ಳೋದು ಬೇಕಾಗಿಲ್ಲ, ಎಳೆಯೋದು ಬೇಕಾಗಿಲ್ಲ. ಅದರಿಂದ ನಾವು ಯಾರನ್ನೋ ನೋಡಿ ಹೋಗೋದು ಬೇಡ, ಯೇಸುವನ್ನು ನೋಡಿ ಆತ್ಮನ ಬಲದಿಂದ ತುಂಬಲ್ಪಟ್ಟವರಾಗಿ ಪ್ರೀತಿಯ ದಾರಿಯಲ್ಲಿ, ವಾಕ್ಯದ ಸ್ಟ್ಯಾಂಡರ್ಡ್ನಲ್ಲಿ ಮೊದಲು ನಮ್ಮ ಜೀವನವನ್ನು ಜೀವಿಸ್ತಾ ನಾವು ಮುಂದಕ್ಕೆ ಹೋಗೋಣ. ಆಗ ನಮ್ಮ ಸಾಕ್ಷಿ ಜೀವಿತದ ಮುಖಾಂತರ, ಸೇವಾ ಜೀವಿತದ ಮುಖಾಂತರ ಕೆಲವರಾದರೂ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಕಂಡುಕೊಳ್ಳಲಿಕ್ಕೆ ನಾವು ಒಂದು ಸಾಧನ ಆಗ್ತೀವಿ.